Hello, good morning. Welcome to my channel. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ಸೊ ಇವತ್ತು ಒಂದು ಸ್ಮಾಲ್ ರೀಡಿಂಗ್ ಮಾಡೋಣ. ಓಕೆ, ಈ ಡೆಕ್ನಲ್ಲಿ ಈ 72 ಕಾರ್ಡ್ಸ್ದೊಳಗೆ ವೆರೈಟೀಸ್ ಆಫ್ ಇಂಡಿಯನ್ ಡಿಟೀಸ್ ಮೆಸೇಜ್ ಅದಾವೆ. ಬೇರೆ ಬೇರೆ ಡಿಟೀಸ್ ಅಂದರೆ ಮೂರ್ತಿಗಳು, ಬೇರೆ ಬೇರೆ ಡಿಟೀಸದ್ದು ಮೆಸೇಜಸ್ ಅದಾವೆ. ಸೊ ನಾನು ಇದನ್ನು ನೋಡೋಂಗಿಲ್ಲ, ನಾಲ್ಕು ನಾಲ್ಕು ಪೈಲ್ ನೋಡೋಣ. ಅವು ನಿಮಗೆ ಏನು ಮೆಸೇಜ್ ಕೊಡ್ತಾವ ಅಂತಂದು ಹೇಳಿ ನೋಡೋಣ. ಓಕೆ, okay, this is 1, this is 2, this is 3, and this is 4. Okay, otherwise we'll take one more. This is 5. ಆಯಿತಾ? we'll take 5 piles. ಸೊ ತಮಗೆ ಇಂಟಿಟ್ಯೂವ್ಲಿ ತಮಗೆ ಯಾವ ಪೈಲ್ ತಮಗೆ ಚೂಸ್ ಮಾಡ್ಕೋಬೇಕು ಅಂತ ಅನಿಸತಿ ತಾವು ಅದನ್ನು ಚೂಸ್ ಮಾಡಿಕೊಡ್ರಿ. ಸೊ ವಿಲ್ ಡೂ ದ ರೀಡಿಂಗ್. ಓಕೆ, ಯಾವುದಾದ್ರೂ ಸಣ್ಣ ಪುಟ್ಟ ವಿಷಯಗಳು ಇದ್ದೇ ಇರ್ತಾವೆ, ನಮಗೆ ಅಲ್ಲಿಂದ ಏನಾದರೂ ಒಂದು ಗೈಡೆನ್ಸ್ ಬೇಕಾಗಿರ್ತೈತಿ. ಸೊ ಆ ಗೈಡೆನ್ಸ್ ಜೊತೆಗೆ ಆ ಡಿ ಟಿ ರೆಸೊನೇಟ್ ಆಗ್ತೈತೆ ನೋಡ್ರಿ, ಅವರು ಡಿ ಟಿ ಕೊಡುವಂಥ ಅಡ್ವೈಸ್ ನಿಮಗೆ ಸೂಟ್ ಆಗ್ತೈತೇನೋ ಅಂತ ನೋಡ್ರಿ. ಓಕೆ, ಸೊ we'll see this first one. Okay, wow, first card is Savitri. Embrace the inner strength and resilience, overcome adversity. Okay, ಇನ್ನರ್ ಸ್ಟ್ರೆಂಗ್ತ್ ಹೆಚ್ಚಾಗಬೇಕು ಅಂತಂತಂದ್ರೆ ಎಕ್ಸ್ಟರ್ನಲಿ ನಾವು ನಮ್ಮ ಕಾನ್ಫಿಡೆನ್ಸ್ ಮೇಲೆ ಕೆಲಸ ಮಾಡಬೇಕು, ಸ್ಕಿಲ್ ಮೇಲೆ ಕೆಲಸ ಮಾಡಬೇಕು, ಎಬಿಲಿಟೀಸ್ ಮೇಲೆ ಕೆಲಸ ಮಾಡಬೇಕು. ಇದು ಎಲ್ಲದ್ರ ಮೇಲೂ ಕೆಲಸ ಮಾಡ್ಬೇಕಂದ್ರೆ ಒಂದು ಡಿಸಿಪ್ಲಿನ್ ಇರಬೇಕು, ಒಂದು ಸೆಟ್ ಮಾಡ್ಕೋಬೇಕು, ನಮ್ಮ ರುಟೀನ್ ಒಂದು ಸೆಟ್ ಮಾಡ್ಕೋಬೇಕು ನಾವು. ಅದಿಷ್ಟು ನಿಮ್ಮನ್ನು ಕಂಫರ್ಟೇಬಲ್ ಫೀಲ್ ಮಾಡ್ತೈತಲ್ಲ, ಫಸ್ಟಿಗೆ ಒಂಥರ ಅನ್ಕಂಫರ್ಟೇಬಲ್ ಅಂತಂದು ಫೀಲಿಂಗ್ ಆಗ್ತೈತೆ. ಈಗ ನೋಡಿರಿ, ಹಂಗೆ ನೀವು ಮಾಡಿದ್ರಿ ಅಂತಂದ್ರೆ ನಿಮ್ಮ ಜೀವನದೊಳಗೆ ಒಂದು ಸ್ಟೆಬಿಲಿಟಿ ಬರ್ತೈತಿ. ನಾವು ಬರೀ ಸ್ಟೆಬಿಲಿಟಿ ನಾವು ಏನಾದರೂ ಬರೀ ಮಂತ್ರ ಮಾಡಿದ್ರೆ ಇದನ್ನು ಮಾಡಿದ್ರೆ ಆಗ್ತೈತಿ ಅಂತಂದ್ರೆ ದಟ್ ಈಸ್ ಆಲ್ ಅದೆಲ್ಲ ಒಂಥರ ಸುಳ್ಳು ಅಂತಂದ್ರೆ ಅಲ್ಲುಗಳಾಕೂ ಬರೋಂಗಿಲ್ಲ, ಆಕೈತಿ. ಬಟ್ ಹೆಂಗಂತಂದ್ರೆ ಯು ವಿಲ್ ಗೆಟ್ 25%, 35% ರಿಸಲ್ಟ್ಸ್. ಈಗ ನೋಡಿರಿ, ಬೆಳಿಗ್ಗೆ ನನಗೂ ಕೆಲವೊಂದು ಸರ್ತಿ ಮಂತ್ರ ಮಾಡ್ಬೇಕಂತಂದ್ರೆ ಎಷ್ಟೆಲ್ಲ ಕೆಲಸ ಇರ್ತಾವೆ, ನನಗೂ ಒಮ್ಮೆ ಇಷ್ಟು ಸಾಕಾದಂಗೆ ಆಗ್ಬಿಟ್ಟಿರ್ತೈತಲ್ಲ, ಯಾವ್ದು ಮೊದಲು ಮಾಡ್ಬೇಕು ಯಾವ್ದು ಆಮೇಲೆ ಮಾಡ್ಬೇಕಂತ ಗೊತ್ತಾಗಂಗಿಲ್ಲ. ಇವತ್ತು ನಾನು ಬೆಳಿಗ್ಗೆ ಎದ್ದು ಕೂಡ ನಿನ್ನೆ ರಾತ್ರಿ ಲಘು ಮಕ್ಕೊಂಡೆ, ಬೆಳಿಗ್ಗೆ ಲಘು ಎಚ್ಚರಾತು. 5 ಗಂಟೆಗೆ ಅಂತಂದು ಎಚ್ಚರಾಗಿತ್ತು. ಯೂಶ್ವಲಿ 5-5:30 ಅಂದರೆ ಎದ್ದಿರ್ತೀವಿ. ಇವತ್ತು ಏನು ಮಾಡಿದೆ ಅಂತಂದ್ರೆ ನಾನು ಒಂದೇ ಜಾಗಕ್ಕೆ ಫಿಕ್ಸ್ ಮಾಡ್ಕೊಂಡು ಕುಂತೆ. ಏನು ಫಿಕ್ಸ್ ಮಾಡಿದೆ ಅಂತಂದ್ರೆ ಇವತ್ತು ನಾನು ಇಲ್ಲಿಂದ 10 ಮಾಲಿ ಜಪ ಆಗೋ ತನಕ ನಾನು ಹೇಳಂಗಿಲ್ಲ ಇಲ್ಲಿಂದ ಅಂತೇಳಿ. ನಾ ಕರೆಕ್ಟ್ 10 ಮಾಲಿ ಜಪ ಮಾಡೇನೆ ಎದ್ದಿನ ಅಲ್ಲಿಂದ. ನನಗೆ ಅನ್ನಿಸ್ತಾ, ಹೌದಲ್ಲ ಎಷ್ಟು ಸಣ್ಣ ವಿಷಯ, ನಾವು ಯಾಕೆ ಮನಸ್ಸು ಮಾಡೋಂಗಿಲ್ಲ ಅಂತ. ಸೊ ಅದಕ್ಕೆ ಹೆಂಗಂತಂದ್ರೆ ಮನಸ್ಸು ಮಾಡಬೇಕು, ನೀವು ಮನಸ್ಸು ಮಾಡಿರಿ. ಒಮ್ಮೆ ಅದಕ್ಕೆ ನಾನು ಹೇಳ್ತಿರ್ತಾನೆ, ಟೇಕ್ ಬೇಬಿ ಸ್ಟೆಪ್ಸ್. ನೀವು ದೊಡ್ಡದು ಯಾವುದಾದ್ರೂ ಜಂಪ್ ತೊಗೋಬೇಕು ಅನ್ನುವಂಥದ್ದು ಏನೂ ಇದರೊಳಗೆ ಏನೂ ಪ್ರಶ್ನೆ ಇರೋಂಗಿಲ್ಲ. ಜೀವನದೊಳಗೆ ಸ್ಟೆಬಿಲಿಟಿ ಬರಬೇಕು ಅಂತಂತಂದರೆ ಫಸ್ಟ್ ಯು ಮೇಂಟೈನ್ ಡಿಸಿಪ್ಲಿನ್ ಮೇಂಟೈನ್ ಆಗಬೇಕು ಅಂತಂದ್ರೆ ಬಾಡಿ ಮ್ಯಾನೇಜ್ ಆಗಬೇಕು. ಬಾಡಿ ಮ್ಯಾನೇಜ್ ಆಗಬೇಕಂದ್ರೆ ಮೊದಲು ಎಕ್ಸಸೈಸ್ ಮಾಡೋಕೆ ಕಲಿಬೇಕು. ಸೊ ಮೊದಲು ಮಾರ್ಸ್ को ठीक होना चाहिए. ಮಾರ್ಸ್ ಅಂದರೆ ಯಾರು? ಮಾರ್ಸ್ ಅಂದರೆ ಸೋಲ್ಜರ್. ನಿಮ್ಮ ಚಾರ್ಟ್ನೊಳಗಿನ ಮಾರ್ಸ್ ಮಂಗಳ ಗ್ರಹ ಸರಿ ಇತ್ತು ಅಂತಂತಂದ್ರೆ ನೀವು ಎನರ್ಜಿಯನ್ನು ಪ್ರಾಪರಂಗೆ ಯುಟಿಲೈಸ್ ಮಾಡ್ತೀರಿ. ಅದರ್ವೈಸ್ ಎನರ್ಜಿ ಈ ಕಡೆ ಆ ಕಡೆ ಬರೀ ಸ್ಕ್ಯಾಟರ್ಡ್ ಆಗಿ ಬಿಡ್ತಿರ್ತೈತಿ. ಎನರ್ಜಿ ಜಾಸ್ತಿ ಆದರೂ ಸಹಿತ ಮೆಂಟಲಿ ಮನುಷ್ಯ ಬ್ಯಾಲೆನ್ಸ್ ಇರೋಂಗಿಲ್ಲ. ನೆನಪಿಟ್ಕೊಡ್ರಿ ನೀವು ಇದನ್ನು. ನಿಮ್ಮ ಸಲುವಾಗಿ ದೇವಿ ಏನು ಹೇಳಕತ್ತಾಳ, ನೀವು ಯಾವ ವಿಷಯದ ಮೇಲೆ ಲಕ್ಷ್ಯ ಕೊಡಬೇಕು. ಎಸ್, ಏಸ್ ಆಫ್ ಸೋರ್ಡ್ಸ್ ಆ್ಯಂಡ್ 4 ಆಫ್ ಕಪ್ಸ್ ಆ್ಯಂಡ್ 10 ಆಫ್ ಕಪ್ಸ್. ನೋಡಿರಿ, ಇಲ್ಲೇನು ಹೇಳ್ತೈತಿ ಅಂತಂದ್ರೆ ಮೊದಲು ನಿಮ್ಮ ವಿಚಾರಗಳ ಮೇಲೆ ಲಕ್ಷ್ಯ ಕೊಡ್ಬೇಕು ನೀವು. ಥಾಟ್ ಪ್ಯಾಟರ್ನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎತ್ಕೆತ್ತರ ಥಾಟ್ಸ್ ಬರಾಕತ್ತಿದ್ದು ಅಂತಂತಂದ್ರೆ ಅದೊಂಥರ ಯಾವ ಥರ ಟ್ರಾಫಿಕ್ ಅಂತಂತಂದ್ರೆ ಎಲ್ಲ ಗಾಡಿಗಳು ಟ್ರಾಫಿಕ್ ಸಿಗ್ನಲ್ ಒಮ್ಮೆ ಓಪನ್ ಆಗಿ ಎಲ್ಲನೂ ಓಡಾಡ್ದಂಗೆ ಗಾಡಿ ಯಾವ್ದು ಎದಕ್ಕೆ ಬಡ್ಕೊತಂತಂದೇ ಗೊತ್ತಾಗ್ತಿರಂಗಿಲ್ಲ. ಆ ಥರ ಒಂಥರ ಗೋಜಲು ಇರ್ತೈತಿ. ದೀಸ್ ಆರ್ ದ ಪ್ರಾಕ್ಟಿಕಲ್ ಥಿಂಗ್ಸ್ ಇವನು. ಆಮೇಲೆ ಹೆಂಗಂತಾರೆ ಏಸ್ ಆಫ್ ಸೋರ್ಟ್ಸು ನೀವು ಒಂದು ಸ್ವಲ್ಪ ನೀವು ಮನಸ್ಸು ಮಾಡಿದರೆ
ಡಿಸಿಪ್ಲಿನ್ಫುಲಿ ನೀವು ನಿಮ್ಮದು ಥಾಟ್ಸ್ ಸಾರಿ ಥಾಟ್ಸನ್ನು ಸಹಿತ ನೀವು ಡಿಸಿಪ್ಲಿನ್ಫುಲಿ ಮೇಂಟೈನ್ ಮಾಡಬೇಕು. ಅದು ನೆನಪಿರಲಿ. ಯಾವಾಗ ನೀವು ಎಕ್ಸ್ಟರ್ನಲಿ ಡಿಸಿಪ್ಲಿನ್ಫುಲ್ ಇರ್ತೀರಿ, ಇಂಟರ್ನಲ್ ಅದರದ್ದು ಇಂಪ್ಯಾಕ್ಟ್ ಇದ್ದೇ ಆಗ್ತೈತಿ. ನಿಮ್ಮ ವಿಚಾರಗಳ ಮೇಲೆ ಅದ್ರದ್ದು ಇಂಪ್ಯಾಕ್ಟ್ ಆಗೇ ಆಗ್ತೈತಿ. ಯಾಕಂತಂದ್ರೆ ನಿಮ್ಮಲ್ಲಿರುವಂಥ ನಿಮಗೆ ಎಷ್ಟು ಬೇಕೋ ಶಕ್ತಿ ಅಷ್ಟು ಬಾಡಿ ಇಟ್ಕೋತೈತಿ. ನಿಮಗೆ ಏನು ಅನ್ವಾಂಟೆಡ್ ಏನು ಎನರ್ಜಿ ಇರ್ತಲ್ಲ ಅದನ್ನೆಲ್ಲ ಎಕ್ಸಸೈಸ್ ಮೂಲಕ ಹೊರಗೆ ಹಾಕ್ಬೇಕು. ಸೊ ಇಲ್ಲಿ ನೋಡಿರಿ, ಇಲ್ಲಿ ಥಾಟ್ ಪ್ಯಾಟರ್ನ್ಸ್ ಮೊದಲೆಲ್ಲ ಸರಿ ಹೆಂಗೆ ಮಾಡ್ಕೊಳಕ್ಕೆ ಹೇಳಾಕತ್ತೈತಿ. ನೋಡಿರಿ, ಇಲ್ಲಿ ಕಾಗಿ ತೋರಿಸ್ತಾರೆ. ಇಲ್ಲೊಂದು ಕಾಗಿ ಐತಿ, ಕಾಗಿ ಕಾಣ್ತದೆ. ಇದೆಲ್ಲ ಏನಂತಂದ್ರೆ ಇಟ್ಸ್ ಓಲ್ಡ್ ಥಿಂಗ್. ಒಂದು ನಿಮಿಷ ನೋಡಿ, ಬಾಟಮ್ ಆಫ್ ದ ಡೆಕ್ ಏನೈತಿ, ಥಾಟ್ಸ್ ಡಿಸಿಪ್ಲಿನ್ಫುಲಿ ನೀವು ಮೇಂಟೈನ್ ಮಾಡೋಕೆ ಕಲಿತ್ರಿ ಅಂತಂದ್ರೆ ಇವೆರಡೂ ಕಾರ್ಡನ್ ಇನ್ ಬಿಟ್ವೀನ್ ಏನೈತಿ, ಒಂದು ಹ್ಯಾಪಿ ಫ್ಯಾಮಿಲಿ ಐತಿ, ಫ್ಯಾಮಿಲಿ ಸೆಕ್ಯೂರಿಟಿ ಬರ್ತೈತಿ, ಜೀವನದೊಳಗೆ ಪ್ರೀತಿ ಮಾಡೋರು ಸಿಗ್ತಾರೆ. ಇಲ್ಲಿ ನೋಡ್ರಿ, ಈ ಕಾರ್ಡ್ ಏನು ತೋರಿಸ್ತತಿ ಅಂತ ಇಲ್ಲೇ ಕಿಲಿಕೈ ಐತಿ. ಇಲ್ಲೇ ಇದ್ರದ್ದು ನೀವು ಇದನ್ನ ಈ ಕಿಲಿಕೈಲೇ ಇಲ್ಲೇ ಇದು ಓಲೈತಿ, ನೀವು ಇಲ್ಲಿ ಓಪನ್ ಮಾಡ್ಬೋದು ಇದನ್ನು. ಆದರೆ ನೀವು ಹೆಂಗೆ ಮಾಡಾಕತ್ತೀರಿ ಅಂತ ನೀವು ಇಲ್ಲಿ ಕುಂತೀರಿ. ಸೊ ಹೆಂಗೈತಿ ಅಂತ ಇಲ್ಲಿ ನೋಡ್ರಿ, ಇಲ್ಲಿ ಈ ಹೆಂಗೆ ಅಂತಂದ್ರೆ ಇದನ್ನು ನೀವು ಮನಸ್ಸಿನಲ್ಲಿ ಹುಟ್ಟುವಂಥ ಒಂದು ದ್ವಂದ್ವಾರ್ಥ ಅಂತಂದು ಇಟ್ಕೋಬೋದು. ಅಂದರೆ ವಿಚಾರಗಳ ದ್ವಂದ್ವ ಆ ಥರನೂ ಅನ್ಕೋಬೋದು. ಅಥವಾ ನನಗನ್ಸಿಮಟ್ಟಿಗೆ ನಿಮ್ಮ ಆಸ್ಪಾಸ್ ಅನ್ಹೆಲ್ದಿ ಕಾಂಪಿಟೇಷನ್ ಇರ್ಬೋದು, ಅನ್ಹೆಲ್ದಿ ಜನನೂ ಇರ್ಬೋದು, ಅನ್ಹೆಲ್ದಿ ಮೈಂಡ್ಸೆಟ್ ಇರುವಂಥ ಜನನೂ ಇರ್ಬೋದು. ಸೊ ಹೆಂಗಂತಂದ್ರೆ ನಿಮಗೆ ಯಾರು ಸೂಟ್ ಆಗ್ತಾರಲ್ಲ ಅಂಥ ಮೆಂಟಾಲಿಟಿ ಜನರ ಜೊತೆ ನೀವು ಬೆರೆಯಾಕೆ ಕಲೀರಿ. ಅದ್ರ ಸಲುವಾಗಿ ಹೆಂಗಂತಾರೆ ನೋಡಿರಿ, 4 ಆಫ್ ಕಪ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ ಮೆಂಟಲ್ ರೆಸ್ಟ್ ಬೇಕು. ಜನ ಏನು ಮಾಡ್ತಾರೆ ಅಥವಾ ನಮ್ಮ ಬದಲಾಗಿ ಏನು ಮಾತಾಡ್ತಾರೆ ಅನ್ನೋದನ್ನು ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಪಾಸಿಟಿವ್ ಮೈಂಡ್ಸೆಟ್ ಬೆಳೆಸ್ಕೊಡ್ರಿ. ಆಮೇಲೆ ಅರ್ಲಿ ಪಾರ್ಟ್ ಆಫ್ ಲೈಫ್ದೊಳಗೂ ನನಗೆ ಅನಿಸೋ ಮಟ್ಟಿಗೆ ಜೀವನ ಅಷ್ಟು ಮೊದಲಿಂದನೂ ಚಲೋ ಇರಲಿಕ್ಕಿಲ್ಲ. ಓಕೆ, ನನಗನ್ಸಿದ ಮಟ್ಟಿಗೆ ಆ ಥರದ ವಾತಾವರಣನೂ ಅಂದರೆ ಪಾಸಿಟಿವಿಟಿ ಇರುವಂಥ ವಾತಾವರಣನೂ ತಮಗೆ ಸಿಕ್ಕಿದ್ದಿಲ್ಲ. ಆದರೂ ಹೆಂಗೈತಿ ಅಂದ್ರೆ ನೋಡಿರಿ, ಇಲ್ಲೊಂದು ಕೈ ಏನೈತಿ, ಇಲ್ಲಿ ಇದನ್ನು ಒಂದು ಗಿಫ್ಟ್ ಅಂತಂದು ಹೇಳಿ ಕೊಡಕ್ಕೆ ಬರಾಕತ್ತೈತೆ. ಸೊ ಪ್ರತಿಯೊಬ್ಬರ ಜೀವನದೊಳಗೂ ಕೊನೆವರೆಗೂ ಎಲ್ಲ ಬೇಜಾರಾಗುವಂಥದ್ದನ್ನು ಎಲ್ಲ ಇರೋಂಗಿಲ್ಲ. ಎಲ್ಲರೇ ಒಂದು ಏನಾದರೂ ದೇವ್ರ ಸುಖ ಅಂತೇಳಿ ಒಂದು ಇಟ್ಟಿರ್ತಾನೆ. ನಿಮ್ಮ ಜೀವನದೊಳಗೆ ಏನೈತಿ ಅಂದರೆ ಒಂದು ಹ್ಯಾಪಿ ಫ್ಯಾಮಿಲಿ ಐತಿ, ನಿಮ್ಮ ಇಮೋಷ್ನಲಿ ನೀವು ಬ್ಯಾಲೆನ್ಸ್ಡ್ ಆಗುವಂಥದ್ದು, ಇಮೋಷ್ನಲ್ ಲೆವೆಲ್ದೊಳಗೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುವಂಥದ್ದು, ಇಮೋಷ್ನಲ್ ಲೆವೆಲ್ದೊಳಗೆ ನೀವು ಏನೆಲ್ಲ ಈ ಲೈಫ್ದಿಂದ ಬಯಸ್ತಿರಲ್ಲ ಅದೆಲ್ಲ ನಿಮಗೆ ಸಿಗುವಂಥದ್ದು ಐತಿ. ಬಟ್ ಹೆಂಗೆ ಅಂತಂತಂದ್ರೆ ಥಾಟ್ಸ್ ಡಿಸಿಪ್ಲಿನ್ಫುಲಿ ಮೇಂಟೈನ್ ಮಾಡಬೇಕು. ವಿಚಾರ ಸರಿ ಹೆಂಗೆ ಮಾಡೋಕ್ಕೆ ಕಲೀರಿ. ಸ್ವಲ್ಪ ಇದಕ್ಕೋ ಈಗಿನ ಜಮಾನ ಹೆಂಗೈತಿ ಅಂತಂತಂದ್ರೆ ಓನ್ಲಿ ಥಿಂಕ್ ಅಬೌಟ್ ಯುವರ್ ಕರಿಯರ್, ಯುವರ್ ಗೋಲ್ಸ್, ಮನಿ ಆ್ಯಂಡ್ ರೆಸ್ಪೆಕ್ಟ್. ಬಾಕಿ ಸಬ್ ಝೂಟ್ ಐತಿ, ಯಾವುದೂ ಖರೆ ಇಲ್ಲ ಇದ್ರೊಳಗೆ. ಅಟ್ಲೀಸ್ಟ್ ಈ ಕರೆಂಟ್ ಪೊಸಿಷನ್ದೊಳಗೆ ಈಗ ಕರೆಂಟ್ ಪೊಸಿಷನ್ದೊಳಗೆ ಏನೀಗ ಸದ್ಯ ಜಗತ್ತು ನಡೆದತ್ತಲ್ಲ ಇದರೊಳಗೆ ಇದಷ್ಟೇ ಮ್ಯಾಟ್ರ್ ಆಗ್ತದೆ. ಏನಂತಂದ್ರೆ ಫಸ್ಟ್ ಪ್ರಯಾರಿಟಿ ಅಂತಂತಂದ್ರೆ ನಮಗೆ ನಾವು ಕೊಡಬೇಕು. ಆ ಲಿಸ್ಟ್ನಾಗ ನಮ್ಮನ್ನು ನಾವು ಮೊದಲು ನೀವು ಸರಿ ಹೆಂಗೆ ಇದ್ರಿ ಅಂತಂದ್ರೆ ನಿಮ್ಮ ಲೈಫ್ ನಿಮಗೆ ಹೆಂಗೆ ಬೇಕು ನೀವು ಅದನ್ನು ಹಂಗೆ ಸರಿ ಹೆಂಗೆ ನೀವು ಅದನ್ನು ಮೋಲ್ಡ್ ಮಾಡಬಹುದು. ಸೊ ಟೇಕ್ ಕೇರ್ ಆಫ್ ಯುವರ್ ಥಾಟ್ಸ್ ಫಸ್ಟ್. ನೋಡಿರಿ, ಇದೆಲ್ಲ ಇಲ್ಲಿ ಈ ಕಡೆಯಿಂದ ಮೆಟ್ಲ ಹೆಂಗೆ ಹತ್ಕೊಂಡು ಎಲ್ಲ ಮ್ಯಾಲೆ ಹೋಗ್ಬೋದಲ್ಲ, ಮ್ಯಾಲೆ ಹೋಗ್ಬೋದು. ಅಲ್ಲೇನೈತಿ, ಅಲ್ಲಿ ಪ್ರಕಾಶ ಐತಿ. ಸೊ ದಿಮಾಗ್ ಮೇನ ಅಚ್ಚೆ ತರಸೆ ದಿಮಾಗ್ಗೆ ಹಾಲತ್ ಅಚ್ಚಿ ತರಸೆ ಮೇಂಟೈನ್ ಕರೋ. ಮತ್ತೊಂದು ಏನಿಲ್ಲ, ಸರಿ ಹಂಗೆ ಮೇಂಟೈನ್ ಮಾಡಿರಿ ವಿಚಾರ ಮೇಂಟೈನ್ ಮಾಡೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ನಮಗೆ ಅನ್ನಿಸ್ತೈತಿ ಅಯ್ಯೋ ಆಗಂಗಿಲ್ಲ ಮಾಡಂಗಿಲ್ಲ ಅಂತಂದು ಹೇಳಿ ವಿಚಾರಗಳನ್ನು ಮೇಂಟೈನ್ ಮಾಡೋಕೆ ಅಯ್ಯೋ ಸ್ಟಾರ್ಟ್ ಡೂಯಿಂಗ್ ಎಕ್ಸಸೈಸ್, ದಟ್ ಈಸ್ ಬೆಸ್ಟ್ ರೆಮಿಡಿ. ಪ್ರಾಣಾಯಾಮ ಮಾಡಿರಿ, ಅದು ಬೆಸ್ಟ್ ರೆಮಿಡಿ. ಏನೂ ಇಲ್ಲ, ಆನಾಪಾನಸತಿ ಮಾಡೋದು. ಸುಮ್ಮನೆ ಒಂದು 10 ನಿಮಿಷ ಕುಂಡ್ರಿ. ನಾ ಪ್ರತಿ ವಿಡಿಯೋದಾಗ ಹೇಳ್ತೇನೆ, ಒಂದು 10 ನಿಮಿಷ ಸುಮ್ಮನೆ ಕುಂಡಿರ್ತಾರ್ರಿ. ಏನು ಮಾಡೋಕೆ ಹೋಗ್ಬೇಡ್ರಿ, ಯಾವ ದೇವ್ರನ್ನೂ ನೆನೆಸ್ಬೇಡ್ರಿ, ಏನು ವಿಚಾರ ಮಾಡೋಕೆ ಕೊಡ್ರಿ. ಬರೀ ನಿಮ್ಮ ಒಳಗೆ ಹೋಗಿ ಹೊರಗೆ ಬರುವಂಥ ಶ್ವಾಸದ ಮೇಲೆ ಬರೀ ನೀವು ಲಕ್ಷ್ಯ ಕೊಡ್ರಿ. ಒಂದು ಸ್ವಲ್ಪ ನೀವು ಅದ್ರ ಮೇಲೆ ಲಕ್ಷ್ಯ ಕೊಟ್ರಿ ಅಂತಂತಂದ್ರೆ ವಿಚಾರಗಳು ತಾನೇ ಕಡಿಮೆ ಆಕಾವ. ವಿಚಾರಗಳು ಕಡಿಮೆ ಆದಾಗ ಆ ಮೊಮೆಂಟ್ದಾಗ ನಿಮಗೆ ಎಷ್ಟು ಹೆಲ್ದಿ ಫೀಲ್ ಆಗ್ತೈತಲ್ಲ ಅದನ್ನು ನಿಮಗೆ ಮತ್ತೆ ಅನುಭವಿಸಬೇಕು ಅನ್ನುವಂಥ ಮಾನಸಿಕ ಪರಿಸ್ಥಿತಿ ತಯಾರಾಗಬೇಕು. ಅವಾಗೆಲ್ಲರ ನಿಮಗೊಂದು ದಾರಿ ಸಿಗ್ತೈತಿ. ಸೊ ಮೂನ್ ಡೆಕ್ ತೊಗೊಳ್ಳೋಣ. ಮೂನ್ ಡೆಕ್ದಿಂದ ನಿಮಗೆ ಏನು ಮೆಸೇಜ್ ಬರ್ತದೆ ಅಂತ ಹೇಳಿ ನೋಡೋಣ. ಓಕೆ, ಎಸ್, ಅಟ್ಯೂನ್ ಟು ದ ಡಿವೈನ್. ಎಷ್ಟಾಗತ್ತೆ ಅಷ್ಟು ಡಿವೈನ್ ಎನರ್ಜಿ ಜೋಡಿ ಕನೆಕ್ಟ್ ಆಗಕ್ಕೆ ನೋಡ್ರಿ. ಅದಕ್ಕೆ ಹೇಳಿದೆ ನಾ, ಪ್ರಾಣಾಯಾಮ ಮಾಡಿರಿ, ಧ್ಯಾನ ಮಾಡಿರಿ. ಧ್ಯಾನಗಿನ ಅಂತಂದ್ರೆ ಭಾಳ ದೊಡ್ಡ ಪ್ರೊಸೀಜರ್, ಏನು ಮಾಡೋ ಅವಶ್ಯಕತೆ ಇರೋಂಗಿಲ್ಲ. ನಿನ್ನೆ ನಾ ಅಡುಗೆ ಮಾಡ್ಕೊತಾನೆ ನಮ್ಮ ಮೊಬೈಲ್ ಹಚ್ಚಿರ್ತೇನಲ್ಲ, ಅವಾಗ ಸ್ವಾಮಿ ಯೋ ಅಂತ ಒಬ್ಬರ, ನಾಟ್ ಸ್ವಾಮಿ ಯೋ,
ಸ್ವಾಮಿ ಓಂ ಅನ್ನೋರು ಒಂದು ಸಣ್ಣದೊಂದು ರೀಲ್ ಬಂತದ್ರಾಗ, ಅದಕ್ಕೆ ಅವ್ರು ಹೇಳಕತ್ತಿದ್ರು, ನಿಮ್ಮ ಸಂಕಲ್ಪ ನೀವೇನು ತೊಗೊಂಡಿರ್ತೀರಲ್ಲ ಅದ್ರ ಬದಲಾಗಿ ನಮ್ಗೆ ರೆಸ್ಪೆಕ್ಟ್ ಇರ್ಬೇಕಂತ. ನಾವೇನು ಸಂಕಲ್ಪ ತೊಗೊಂಡಿರ್ತೇವೆ, ನಾನು ಎಷ್ಟೋ ಸರ್ತಿ ಸಂಕಲ್ಪ ನಾನು ಮುರಿದು ಹೋಗ್ಬಿಡ್ತಾವೆ, ಯಾಕಂದ್ರೆ ಭಾಳ ಕೆಲಸ ಆಗಿರ್ತೈತಿ, ನನಗೆ ಮೈಯೆಲ್ಲ ನೋಯ್ತಿರ್ತೈತಿ, ಮರುದಿನ ಹೇಳೋಕ್ಕಾಗಲ್ಲ. ಕೆಲವೊಂದು ಸರ್ತಿ ಆಗ್ತೈತಿ, ಕೆಲವೊಂದು ಸರ್ತಿ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಡೈಲಿ ಹಂಗೆ ಕಂಟಿನ್ಯೂ ಮಾಡೋಕ್ಕಾಕತಿ ಅಂತಲ್ಲ, ನನಗೂ ಆಗಿರ್ತೈತಿ. ಬಟ್ ನನಗೆ ನಿನ್ನ ಎಷ್ಟು ಸ್ವಂತಕ್ಕೆ ಎಷ್ಟು ನಾಚಿಗೆ ಬಂದಂಗೆ ಆತು ಗೊತ್ತಾ. ಅದಕ್ಕೆ ನಾನು ಇವತ್ತು ಮುಂಜಾನೆ ಎದ್ದುಕೊಳ್ಳೋ ಅಂದೆ, ಎದ್ದು ಕೂಡಲೇ ನಂದು ಏನೈತೆ ಅಂದೆಲ್ಲ ಮುಗಿಸ್ಕೊಂಡೆ, ಪಟ್ನ ಮಾಲಿ ತೊಗೊಂಡೆ ಮಾಡಕ್ಕೆ ಕುಂತೆ. ಎಲ್ಲಿವರೆಗೂ 10 ಮಾಲಿ ಆಗಂಗಿಲ್ಲ ಅಲ್ಲಿ ತನಕ ಈ ಜಗ ಬಿಟ್ಟು ಹೇಳಂಗಿಲ್ಲ ಅಂತಂದು ಹೇಳಿ ವಿಚಾರ ಮಾಡಿದೆ. ನಾನು 10 ಮಾಲಿ ಚುಟುಕಿ ಹೊಡಿದ್ರಾಗ ಕೆಲಸ ಮಾಡಿ ಮುಗಿಸಿದೆ ನೋಡ್ರಿ. ನನಗೆ ಎಷ್ಟು ಆರಾಮ ಅನಿಸ್ತು ಗೊತ್ತಾ ನನಗೆ. ನೀವು ಇದೇ ಥರ ಮಾಡಿರಿ. ಯಾರೇನಾರ ಹೇಳಿರ್ತಾರಲ್ಲ, ಯಾರೇನಾರ ಗೈಡ್ ಮಾಡ್ತಿರ್ತಾರಲ್ಲ, ಅವ್ರು ಯಾವಾಗ ಅಲ್ಲ, ದೇವ್ರು ಏನಾದರೂ ಒಂದು ಮೆಸೇಜ್ ಕೊಟ್ಟು ಕಳಿಸಿರ್ತಾನೆ ನಿಮಗೆ. ಅವ್ರು ನಿನ್ನೆ ಅಂದ್ರೆ ನಾವು ಮಾಡಿದ ಸಂಕಲ್ಪದ ಬದಲಾಗಿ ನಮಗೆ ರೆಸ್ಪೆಕ್ಟ್ ಇರಲಿಲ್ಲ ಅಂತಂತಂದ್ರೆ ಅದಕ್ಕೇನೂ ಅರ್ಥ ಇಲ್ಲ. ನೀವು ಮಂತ್ರ ಮಾಡೋದಂತಂದ್ರೆ ಏನೋ ಡೈರೆಕ್ಟ್ ನೀವು ಆ ಡಿ ಟಿ ಜೋಡಿ ಕನೆಕ್ಟ್ ಆಗೋದಂತ. ನಾ ಯಾರು ಮಂತ್ರ ಮಾಡ್ತಾನಲ್ಲ, ನಾ ಡಿ ಟಿ ಜೋಡಿ ಕನೆಕ್ಟ್, ಇನ್ನೂವರೆಗೆ ಆ ಡಿ ಟಿ ಅಂದೊಂದು ಜೋಡಿ ಕನೆಕ್ಟ್ ಆಗಿಲ್ಲ ನೋಡ್ರಿ. ಬಾಕಿ ಎಲ್ಲ ಡಿ ಟಿಸ್ ಕನೆಕ್ಟ್ ಆಕ್ಕಾವ. ನಾ ಆಕೆಗೆ ಎಷ್ಟು ಸರ್ತಿ ಕೇಳ್ತಿರ್ತಾನೆ, ಯಾಕೋ ಅವನಿಗೆ ಕನೆಕ್ಟ್ ಆಗಂಗಿಲ್ಲ ಅಂತಂದೇಳಿ. ಪತಾನೆ ಯೂಸ್ಕೆ ಮನ್ಮೇಕೆ ನನಗೂ ಇವತ್ತು ಅನ್ನಿಸ್ತು, ನಾನು ಬಿಡೋದಿಲ್ಲ ನಿನ್ನ ಜೋಡಿ ಮಾತಾಡ್ತಿರ್ತೇನೆ ಅಂತಂದೇಳಿ. ಸೊ ಈ ಥರ ಅದಕ್ಕೆ ನಾ ಇವತ್ತು ನಿಮಗೆ ಏನು ಹೇಳೇನಲ್ಲ, ಇದನ್ನು ಮಾಡಿ ಸಾಧ್ಸಕ್ಕೆ ನೋಡ್ರಿ ಇಲ್ಲೇ ಗಾಡ್ ನೆವರ್ ಕ್ರಿಯೇಟ್ಸ್ ಎನಿಥಿಂಗ್ ವೇಸ್ಟ್. ಇಲ್ಲ, ಎಂದೂ ವೇಸ್ಟ್ ಅಂತ ಏನೂ ಕ್ರಿಯೇಟ್ ಅವು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ನೀವಾಗಲಿ ನಾವಾಗಲಿ ನಾವು ಕೆಲವೊಂದು ಯಾವುದೇ ವಿಷಯದೊಳಗೆ ನಮ್ಮಲ್ಲೇನೋ ಒಂಥರ ಕೀಳರಿಮೆ ಇರ್ತೈತೆ, ಅದರಿಂದ ಹೊರಗೆ ಬರಕ್ಕೆ ನೋಡ್ರಿ ಆದಷ್ಟು ಥಾಟ್ಸ್ ಮೇಲೆ ಕಂಟ್ರೋಲ್ ಇರಲಿ. ಓಕೆ, ಐ ಹೋಪ್ ನಿಮಗೆ ಇದು ಲೈಕ್ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಯಾರೆಲ್ಲ ಸೆಕೆಂಡ್ ಒನ್ ಚೂಸ್ ಮಾಡಿರಿ ಅವ್ರ ಸಲುವಾಗಿ ಏನು ಮೆಸೇಜ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆ, ಒಂದು ಸರಿ ನನ್ನ ವಿಚಾರಗಳು ಕಂಟ್ರೋಲಿಗೆ ಬಂದಾವ. ಅದಕ್ಕೆ ಹೇಳಕತ್ತೆ ನಾ, ವಿಚಾರ ಒಮ್ಮೆ ಕಂಟ್ರೋಲ್ ಮೇಲೆ ಬಂದು ಅಂತಂದು ಹೇಳ್ತಾರೆ, ನಿಮಗಿಷ್ಟು ಮಜಾ ಬರ್ತದಲ್ಲ ಲೈಫ್ದೊಳಗೆ. ನಿಮಗೆ ರಿಯಲ್ ವ್ಯಾಲ್ಯೂ ಲೈಫದ್ದು ಅವಾಗೇ ಗೊತ್ತಾಗೋದು. ಇಟ್ ಇಸ್ ಸೋ ಪ್ರೀಷಿಯಸ್. ವಾವ್, ಗಣಪತಿ. ರಿಮೂವಿಂಗ್ ಯುವರ್ ಆಬ್ಸ್ಟೆಕಲ್ಸ್ ವಿತ್ ವಿಸ್ಡಮ್, ಯು ಅಪ್ರೋಚ್ ಚಾಲೆಂಜಸ್ ವಿತ್ ಕ್ಲಾರಿಟಿ. ಸೊ ಯು ನೀಡ್ ಮೆಂಟಲ್ ಕ್ಲಾರಿಟಿ. ನನಗೆ ಅನ್ಸಿ ಮಟ್ಟಿಗೆ ಯಾರು ಚೂಸ್ ಮಾಡಿರಲ್ಲ, ಯಾವುದರ ವಿಷಯದೊಳಗೆ ಒಂಥರ ದ್ವಂದ್ವ ಅಂತಿರ್ಬೋದು, ಅಂದ್ರೆ ಇದನ್ನು ಮಾಡಲಿಯೋ ಅದನ್ನು ಮಾಡಲಿಯೋ ಅಂತ ಡ್ಯುಯಲ್ ಸೋಚ್ ಆಗಿರಬಹುದು. ಎವ್ರಿ ವೆನ್ಸ್ಡೇ ಆಫರ್ ಮೋದಕ ಆರ್ ಲಡ್ಡು ಆರ್ ದುರ್ವಾ ಗ್ರಾಸ್ ಟು ರಿಮೂವ್ ಆಬ್ಸ್ಟೆಕಲ್ಸ್. ಓಕೆ, ನೋಡ್ರಿ ಏನು ಬರ್ತದೆ. ಎಸ್, ನಾನು ನೋಡ್ರಿ ಈ ಹೆಂಗೆ ಎಷ್ಟು ಕರೆಕ್ಟ್ ಬಂದೈತೆ ನೋಡ್ರಿ ಈ ಕಾರ್ಡ್. ಮತ್ತು ಆದರೂ ಅಗಳಿ ಹಂಗೆ ಅದು ಹ್ಯಾಪಿ ಕಪ್ಪದ್ದು 10 ಕಪ್ಸದ್ದು ಬರಬೇಕಾಗಿತ್ತಲ್ಲ, ಬರಲಿಲ್ಲ. ಹ್ಯಾಂಗಡ್ ಮ್ಯಾನ್ ನಂಗೆ ಅನ್ಸಿಮಟ್ಟಿಗೆ ಯಾವುದಾದ್ರೂ ನೀವು ಯಾವುದಾದ್ರೂ ವಿಷಯದಲ್ಲಿ ನೀವು ಸಿಕ್ಕಾಕೊಂಡಿರ್ಬೋದು ನನಗೆ ಅನ್ಸಿದ ಮಟ್ಟಿಗೆ. ಓಕೆ, ವಿಚಾರಗಳನ್ನು ಸರಿ ಹಂಗೆ ಮಾಡೋಕ್ಕಾಗ್ತಿರ್ಲಿಕ್ಕಿಲ್ಲ, ನಿಮ್ಮ ಮನಸ್ಸಿಗೆ ತಕ್ಕಂಗೆ ಆ ವಿಷಯ ನಡೀತಾನೂ ಇರಲಿಕ್ಕಿಲ್ಲ. ಓಕೆ, ಇದು ನೋಡ್ರಿ, ದಿಸ್ ಇಸ್ ಅ ಇನಿಷಿಯಲ್ ಎನರ್ಜಿ. ಇದು ಎರಡೂ ನೀವು ದಾಟಿ ಆಮೇಲೆ ನೀವು ಇದಕ್ಕೆ ಬರಬೇಕು. ಓಕೆ, ನೀವು ಹೆಂಗೆ ಅಂತಂತಂದ್ರೆ 3 ನಂಬರ್ ಅಂತಂದ್ರೆ ಜುಪಿಟೇರಿಯನ್ ಎನರ್ಜಿ, ಎಂಪ್ರೆಸ್. ಇದು ಹೆಂಗೆ ಅಂತಂತಂದ್ರೆ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಎಕ್ಸ್ಟೆನ್ಷನ್ ಆಗಾಕತ್ತೈತಿ, ಲೈಫ್ದೊಳಗೆ ಏನಾದರೂ ಒಂದು ಎಕ್ಸ್ಪ್ಯಾನ್ಷನ್ ಆಗಾಕತ್ತೈತಿ. ಸೊ ಟ್ರೈ ಟು ಎಕ್ಸೆಪ್ಟ್ ಇಟ್. ಈಗ ಸದ್ಯ ಹೆಂಗಾಗೈತಿ ಅಂತಂತಂದ್ರೆ ಹ್ಯಾಂಗ್ಡ್ ಮ್ಯಾನ್, ಈಗ ಸದ್ಯ ಏನೂ ಗೊತ್ತಾಗವಲ್ತು. ಸೊ ಟೇಕ್ ಅ ಪಾಸ್. ನನಗೆ ಅನ್ಸಿದ ಮಟ್ಟಿಗೆ ಒಂದು ಚೇಂಜ್ ಬರಾಕತ್ತೈತಿ ಲೈಫ್ದೊಳಗೆ. ಸೊ ಟ್ರೈ ಟು ಎಕ್ಸೆಪ್ಟ್ ಇಟ್. ಚೇಂಜ್ ಅಂದ್ರೆ ಲೈಫ್. ನೆನಪನ್ನ ಇಟ್ಕೊಳ್ರಿ, ಚೇಂಜ್ ಅಂದ್ರೆ ಲೈಫ್. ಒಂದೇ ಥರ ಇತ್ತು ಅಂತಂದ್ರೆ ಅದಕ್ಕೆ ಏನೇನೇನೋ ಅರ್ಥ ಇರೋಂಗಿಲ್ಲ. ನಾವು ಒಂದೇ ಕುರ್ಚಿ ಮೇಲೆ ಕುಂತು ದಿವ್ಸಕ್ಕೆ 1000 ಪೇಷಂಟ್ಸ್ ನೋಡಿದ್ರಿ. ನನಗೆ ಒಂದೇ ಕುರ್ಚಿ ಮೇಲೆ 80 ವರ್ಷ ವಯಸ್ಸಾತ್ರಿ, ನಾ ಭಾರಿ ಬೆಸ್ಟ್ ಡಾಕ್ಟರ್ ರೀ. ನೋ ಯೂಸ್, ಏನೂ ಇಲ್ಲ. ನೀ ರೊಕ್ಕ ತಯಾರು ಮಾಡೋ ಮಷೀನ್ ಅಷ್ಟೇ. ಆ ಡಾಕ್ಟರ್ ಅವೇನೋ ಜೀವನ ಮಾಡೋಂಗಿಲ್ಲ. ಅವ್ನು ಯಾರ ಸಲುವಾಗಿ ದುಡಿತಿರ್ತಾನಲ್ಲ ಅವರೆಲ್ಲರೂ ಜೀವನ ಮಾಡ್ತಿರ್ತಾರೆ. ಇಲ್ಲಿ ನಾವು ಬಂದದ್ದು ಏನಾದರೂ ಎಕ್ಸ್ಪ್ಲೋರ್ ಮಾಡೋಕೆ, ನಮ್ಮ ಜೀವನದೊಳಗೆ ನಾವು ಪಾಸ್ಟ್ ಲೈಫ್ದೊಳಗೆ ನಾವು ಏನಾದರೂ ಮಾಡಿದ್ದಿತ್ತು, ಅದನ್ನೆಲ್ಲ ಸಂಚಿತ ಕರ್ಮಗಳನ್ನೆಲ್ಲ ಕಳೆದು ಅದರಿಂದ ಏನಾದರೂ ಕಲಿತ್ಕೊಂಡು ಹೋಗುವಂಥದ್ದು. ಅಂದರೆ ನಮ್ಮ ಜೀವನದೊಳಗೆ ಇಂಪ್ರೂವ್ಮೆಂಟ್ ಬೇಕಂತಂದು ಹೇಳಿ ಬಂದೇವೆ, ಟ್ರಾನ್ಸ್ಫಾರ್ಮೇಷನ್ ಇಲ್ಲಿ ಬೇಕಂತ ಹೇಳಿ ಬಂದೇವೆ. ಅಂದರೆ ಇದರರ್ಥ ನಾವು ನರ್ಸರಿ ಒಳಗನೆ ಇದ್ದು ಬಿಡೋಂಗಿಲ್ಲ, ಮುಂದಿನ ಎತ್ತಕ್ಕೂ ಹೋಗ್ಬೇಕಲ್ಲ ಕಲಿಯಾಕೆ.
ಇಲ್ಲಿ ನೋಡ್ರಿ 7 ಆಫ್ ಪೆಂಟಕಲ್ಸ್. ಏನು ಬಿತ್ತಿ ಏನು ಬೆಳೆದಿರ್ತೀವಲ್ಲ ಅದ್ರ ಸಲುವಾಗಿ ನಿಮಗೆ ಪೇಷನ್ಸ್ ಬೇಕು. ಬಿತ್ತಿದ ಮೇಲೆ ನನಗೆ ಅನ್ಸಮಟ್ಟಿಗೆ ಪೇಷನ್ಸ್ ಅದು ಕಡಿಮೆ ಇರ್ಬೋದು, ಕ್ಲಾರಿಟಿ ಕಡಿಮೆ ಇರ್ಬೋದು, ನಿಮ್ಮ ಮನಸ್ಸಿಗೆ ತಕ್ಕಂಗೆ ಯಾವುದಾದ್ರೂ ಕೆಲಸ ಆಗಿರ್ಲಿಕ್ಕಿಲ್ಲ. ನೈಟ್ ಆಫ್ ಸೋರ್ಸ್ ಏನು ತೋರಿಸ್ತತಿ ಅಂತಂದ್ರೆ ವಿಚಾರಗಳ ಮೇಲೆ ಹಿಡಿತಾ ಇರ್ಬೇಕು. ಓಕೆ, ಈಗ ಹೆಂಗಂತಂದ್ರೆ ನೀವು ನಿಮ್ಮ ವಿಚಾರಗಳು ಹಿಂದೆ ಓಡಾಕತ್ತೀರಿ. ವಿಚಾರಗಳು ಎಂಥವದಾವು ಅಂತಂದ್ರೆ ಎಲ್ಲ ನೆಗೆಟಿವ್ ವಿಚಾರ ಅದಾವೆ. ನೆಗೆಟಿವ್ ವಿಚಾರಗಳು ಹಿಂದಿಂದ ಎದಕ್ಕೆ ಓಡೋದು? ಎಲ್ಲರೇ ಒಂದು ಕಡೆ ನಿಂದಿರಬೇಕು, ಒಂದು ಪೌಸ್ ತೊಗೋಬೇಕು, ವಿಚಾರ ಮಾಡ್ಬೇಕು. ನಾ ವಿಚಾರ ಮಾಡಾಕತ್ತದು ಕರೆಕ್ಟೋ ಹೌದೋ ಅಲ್ಲೋ. ಧ್ಯಾನ ಮಾಡೋ ಮುಂದೂ ಅದನ್ನೇ ಹೇಳ್ತಾರೆ, ನಿಮ್ಮಲ್ಲಿ ಏನಾದರೂ ಆ ಥರದ ವಿಚಾರ ಬರಾಕತ್ತಿದ್ರೆ ಒಂದು ಪೌಸ್ ತೊಗೋರಿ ಮತ್ತು ವಾಪಸ್ ಬರ್ರಿ ಅಂತಂದು ಹೇಳಿ. ಸೊ ಯಾರ ಜೀವನದೊಳಗೂ ಲೈಫ್ ಒಂದೇ ಥರ ಅಂತಂತ ಏನು ಇರೋಂಗಿಲ್ಲ. ಸೊ ಇಲ್ಲಿ ಹೆಂಗೈತಿ ಅಂತಂದ್ರೆ ನೈಟ್ ಆಫ್ ಸೋರ್ಸ್ ಏನು ಹೇಳ್ತೈತಿ ಅದು ನೋಡ್ರಿ, ಅದು ಮ್ಯಾಲೆ ಅದು ಕಾಗಿ ಐತಲ್ಲ ಅದೆಲ್ಲ ಪಾಸ್ಟ್ ಲೈಫ್ ತೋರಿಸ್ತದೆ. ಪಾಸ್ಟ್ ಲೈಫ್ ಅಲ್ಲ, ಪಾಸ್ಟ್ ಲೈಫೂ ಆಯ್ತು. ಈ ಜನ್ಮದೊಳಗಿಂದನೇ ಪಾಸ್ಟ್ ಆದದ್ದು, ಹಿಂದಿಂದನೂ ಕೆಲವು ಸರ್ತೆ ಬಂದಿರ್ತೈತಿ. ಅದು ಥ್ರೂ ಥಾಟ್ಸ್ ಅದೊಂದು ಸರ್ತೆ ನಮ್ಮಲ್ಲಿ ಬಂದ ಹೋಗ್ತಿರ್ತೈತಿ. ಆ ಎನರ್ಜಿ ನಮ್ಮಲ್ಲಿ ಬಂದು ಹೋಗ್ತಿರ್ತೈತಲ್ಲ, ಅದಕ್ಕೆ ಎನರ್ಜಿ ನಮ್ಮಲ್ಲಿ ಡ್ರೈನ್ ಆದಂಗೆ ಹಾಕಿರ್ತೈತಿ. ನೀವು ಇನ್ನೊಂದು ಸ್ವಲ್ಪ ವಿಚಾರ ಮಾಡಿರಿ. ನೈಟ್ ಆಫ್ ಸೋರ್ಸ್ ಏನು ತೋರಿಸ್ತತಿ ಅಂತಂದರೆ ಯು ಆರ್ ಲೈಕ್ ಅ ವಾರಿಯರ್. ಇಲ್ಲಿ ನೋಡ್ರಿ, ಈ ಕಾಲೊಳಗೆ ಹೆಂಗೈತಿ ರೆಡ್ ಕಲರ್ ಐತಿ. ರೆಡ್ ಕಲರ್ ಅಂದ್ರೆ ಏನೋ ಲವ್, ಲೈಫ್, ಪ್ಯಾಷನ್. ಓಕೆ, ಇದನ್ನಂತಂದ್ರೆ ಏನೋ ಇವ್ನು ಯಾರು ಹಿಂದೆ ಓಡ್ತಾರೆ, ಯಾಕೆ ಚೇಸ್ ಎದಕ್ಕೆ ಮಾಡ್ತಾರೆ, ಏನು ಬೇಕಾಗಿದ್ದನ್ನು ನಾವು ತೊಗೋಬೇಕಂದ್ರೆ ಒಂಥರ ಸೋಲ್ಜರ್ ಅಂದ್ರೆ ಮಾರ್ಸ್ ಆ್ಯಕ್ಟಿವ್ ಐತಿ. ಬಟ್ ಅದನ್ನು ನೀವು ಸರಿಯಂಗೆ ಮೇಂಟೈನ್ ಮಾಡಿರಿ ಅಂತಂದು ಹೇಳಿ. ಜೀವನದೊಳಗೆ ಚಾಲೆಂಜಸ್ ತೊಗೊಳಕ್ಕೆ ನೋಡ್ರಿ. 3 ಆಫ್ ಸೋರ್ಸ್ ಏನು ಹೇಳಿ ಹಾರ್ಟ್ ಬ್ರೇಕ್ ಆಗಿರ್ತೈತಿ. ಫ್ರೆಂಡ್ಶಿಪ್ ಇರ್ಬೋದು, ರಿಲೇಷನ್ಸ್ ಇರ್ಬೋದು, ಮತ್ತು ಯಾವುದ್ರಿ ಇಮೋಷ್ನಲ್ ರಿಲೇಷನ್ಶಿಪ್ಸ್ ಇರ್ಬೋದು. ಇಲ್ಲೆಲ್ಲ ನಾವೆಲ್ಲ ಕಲಿಯಾಕಂತಲೇ ಬಂದಿರ್ತೇವೆ. ಕಲಿಯೋದೈತಿ, ಮುಂದೆ ಹೋಗೋದೈತಿ. ಮತ್ತು ಯಾರಾದರೂ ಹೊಸದಾಗಿ ಬೆಟ್ಟಾಗ್ತಾರೆ, ಹೊಸ ವಿಷಯಗಳು ಬೆಟ್ಟಾಕ, ಹೊಸ ಜನರನ್ನ, ಹೊಸ ವಿಷಯ, ವ್ಯಕ್ತಿ, ವಸ್ತುನ ಎಕ್ಸ್ಪ್ಲೋರ್ ಮಾಡಕ್ಕೆ ನೋಡ್ಬೇಕು ನಾವು. लाइफ को एक्सपांशन करना सीखो, लाइफ को एक्सपांड करना सीखो. ಅದಕ್ಕೆ ಹೆಂಗಂತಂದ್ರೆ ಟೇಕ್ ರೈಟ್ ಡಿಸಿಷನ್ಸ್. ಒಂಥರ ಕ್ಯಾಲ್ಕುಲೇಟಿವ್ ಡಿಸಿಷನ್ಸ್, ಒಂಥರ ಕ್ಯಾಲ್ಕುಲೇಟಿವ್ ಇರ್ಬೇಕು. ಹಂಗೆ ಏನು ಯಾರು ಹೇಳ್ತಾರಂತ ಯಾರ್ದಾರು ಒತ್ತಡಕ್ಕೆ ಬಿದ್ದು ತೊಗೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮಲ್ಲಿ ನನಗೆ ಅನ್ಸಿಬಿಟ್ಟು ನಿಮ್ಮ ಚಾರ್ಟ್ನೊಳಗೆ ಚಲೋ ಐತಿ. ಮಾರ್ಸ್ ಅಗದಿ ಚಲೋ ಕುಂತತಿ ಇಲ್ಲಿ. ಬಟ್ ಹೆಂಗಂತಂತಂದ್ರೆ ಕಂಟ್ರೋಲ್ ಇರಬೇಕು. ಮಾರ್ಸಿಗೆ ಸ್ಪೀಡ್ ಜಾಸ್ತಿ, ಹೀಗಾಗಿ ಅದಕ್ಕೆ ಟಾರ್ಗೆಟ್ ಫಿಕ್ಸ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಫಿಕ್ಸ್ ಯುವರ್ ಟಾರ್ಗೆಟ್. ನಾವು ಏನು ಮಾಡಬೇಕು ಅನ್ನೋದನ್ನ ಬದಲೇ ಮೊದಲು ವಿಚಾರ ಮಾಡಿರಿ ನೀವು. ಆಮೇಲೆ ನೀವು ಡಿಸಿಷನ್ಸ್ ತೊಗೊಳ್ಳಿ. ಡೋಂಟ್ ಟೇಕ್ ಎನಿ ಹೆಸ್ಟಿ ಡಿಸಿಷನ್ಸ್. ಕಮ್ಯುನಿಕೇಟ್ ಮಾಡಕ್ಕೆ ನೋಡಿರಿ. ನಿಮಗೆ ಸರಿಯಾಗಿ ಕಮ್ಯುನಿಕೇಟ್ ಮಾಡಕ್ಕೆ ನೋಡಿರಿ. ಸಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಶಾಂತ ಆಗಿರಿ, ಕಮ್ಯುನಿಕೇಟ್ ಮಾಡಕ್ಕೆ ನೋಡಿರಿ. ಮಾರ್ಷಿಯಲ್ ಎನರ್ಜಿ ಜಾಸ್ತಿ ಇರೋದಕ್ಕೆ ಏನಾಕೈತಿ ಅಂದ್ರೆ ನಾ ಹೇಳಿದ್ದ ಖರೆ ಅಥವಾ ನನಗೇನು ತಿಳ್ತೈತೆ ನಾ ಅದನ್ನ ಮಾಡಬೇಕು ಅಂತಂತಿರ್ತೀರಿ. ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಥೋड़ा ಸ್ಲೋ ಡೌನ್ ಆಗಿರಿ. ಒಂದು ಸ್ವಲ್ಪ ಸ್ಲೋ ಡೌನ್ ಆದ್ರಿ ಅಂತಂತಂದ್ರೆ ನಿಮಗೆ ಮೆಂಟಲ್ ಕ್ಲಾರಿಟಿ ಸಿಗ್ತೈತೆ. ಓಕೆ, ಸೊ ನಿಮಗೆ ಮೂನ್ ಏನು ಹೇಳ್ತೈತಿ? ಮೂನ್ ಯಾಕೆ ಮೂನ್ ಕಾರ್ಡ್ ಎದಕ್ಕೆ ತೊಗೊಳ್ಳೋದು ಅಂದರೆ, ಮೂನ್ ಅಂದರೆ ನಿಮ್ಮ ಮನಸ್ಸು ಈ ಕಾರ್ಡ್ ಥ್ರೂ ಮಾತಾಡ್ತಿರ್ತೈತಿ. ಟೇಕ್ ಅ ಬ್ರೀದರ್. ಎಷ್ಟು ಕರೆಕ್ಟ್ ಬಂದೈತೆ ನೋಡ್ರಿ. ಓಕೆ, ಸ್ವಲ್ಪ ನೋಡ್ರಿ. ಲಾಸ್ಟ್ ಕ್ವಾರ್ಟರ್ ಮೂನ್ ಇನ್ ಕ್ಯಾನ್ಸರ್ ಅಂದರೆ ಯುವರ್ ಪೀಸ್ ಆಫ್ ಮೈಂಡ್. ಓಕೆ, ಸೊ ಮೆಂಟಲಿ ಸ್ವಲ್ಪ ಪೀಸ್ಫುಲ್ ಆಗಕ್ಕೆ ಕಲೀರಿ. ಸ್ವಲ್ಪ ಥೋड़ा ಸ್ಪೀಡ್ ಕಮ್ ಕರ್ನ. ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡಿದ್ರಿ ಅಂತಂದರೆ ಕೆಲವು ಸರ್ತಿ ಸ್ಪೀಡ್ ಒಂದೇ ಥರ ಕಂಡು ಎಲ್ಲರೂ ಬ್ರೇಕ್ ಹಾಕಬೇಕನ್ನಲ್ಲ, ಇಲ್ಲಂದ್ರೆ ಏನಾಕೈತೆ ಆಕ್ಸಿಡೆಂಟ್ ಆಕೈತಿ. ಸೊ ಥೋड़ा सांस लेना सीखो, थोड़ा दम धरो. ठीक है, ಸಿ ದಿಸ್ ಇಸ್ ಯುವರ್ ಮೂನ್ಸ್ ಮೆಸೇಜ್. ಐ ಹೋಪ್ ಈ ರೀಡಿಂಗ್ ತಮಗೆ ಲೈಕ್ ಆಗಿರ್ಬೋದು. ಲೈಕ್ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ಈಗ ಥರ್ಡ್ ಫೈಲ್ ಯಾರು ಚೂಸ್ ಮಾಡ್ಕೊಂಡಿರಿ ಅವರಿಗಾಗಿ ಏನು ಬರ್ತಾ ಇದೆ? ಚಂದ್ರ. ವಾವ್, ಮೂನನ್ನು ಬಂದುಬಿಟ್ರ. ಫೈಂಡ್ ಪೀಸ್ ಇನ್ ಸ್ಟಿಲ್ನೆಸ್, ಪ್ರಾಕ್ಟೀಸ್ ಮೈಂಡ್ಫುಲ್ನೆಸ್ ಆ್ಯಂಡ್ ರಿಫ್ಲೆಕ್ಷನ್. ಏನು ಹೇಳಬೇಕು? ಪ್ರಾಕ್ಟೀಸ್ ಮೈಂಡ್ಫುಲ್ನೆಸ್, ಮೆಡಿಟೇಟ್ ಡ್ಯೂರಿಂಗ್ ದ ಫುಲ್ ಮೂನ್ ಫಾರ್ ಪೀಸ್. ನಾ ಒಂದೇ ಹೇಳ್ತೇನೆ, ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ ಸ್ಲೋ ಡೌನ್ ಆಗ್ರಿ. ಥೋड़ा ಸ್ಲೋ ಡೌನ್ ಹೋನೇಕ. ಈಗ ವಿಚಾರ ಮಾಡಿರಿ, ನದಿ ಭಾಳ ಜೋರಂಗೆ ಹರಿತಿತ್ತು ಅಂತಂದ್ರೆ ಹೆಂಗೆ ಆಕತಿ? ರುದ್ರಾವತಾರ ತೊಗೋತದ. ಹೌದೇನಿಲ್ಲ? ನಿಮಗೆ ಪೀಸ್ ಬೇಕಾಗಿತ್ತಂದ್ರೆ ಏನು ಮಾಡ್ಬೇಕು ಅಂದ್ರೆ ಸ್ವಲ್ಪ ನಿಂದ್ರಬೇಕು.
ಶಾಂತಂಗೆ ನದಿ ಹರಿತಿತ್ತು ಅಂತಂದ್ರೆ ಹೆಂಗೆ ನೋಡ್ರಿ, ಅದೇ ಗಂಗಾ ನದಿ ತಟದ ಮೇಲೆ ಹೋಗಿ ನೋಡ್ರಿ ಎಲ್ಲಿಂದ ಹಾಕಿದ್ದು ಒರಿಜಿನ್ ಐತೆ ಅಲ್ಲಿ ಎಷ್ಟು ರಭಸವಾಗಿ ಬರ್ತದಂತಂದ್ರೆ ಹೆದರಿಗೆ ಬರ್ತೈತೆ ನೋಡಕ್ಕೆ. ನನಗೆ ಅನಿಸಿ ಮಟ್ಟಿಗೆ ನಿಮ್ಮ ಮೆಂಟಲ್ ಪೀಸ್ ಏನಾದರೂ ಕಡಿಮೆ ಆಗಿರಬೇಕು. ಓಕೆ, ವಾ 5 ಆಫ್ ಸೋರ್ಡ್ಸ್ ಏನು ಹೇಳಿದೆ ನಾನು ಥೋड़ा इधर रखेंगे. अरे वाह. ಓಕೆ, ದಿರ್ ಇಸ್ ಅ ಜಜ್ಮೆಂಟ್ ಕಾರ್ಡ್. ಯಾವುದೋ ವಿಷಯದ ಬದಲಾಗಿ ಜಾಸ್ತಿ ವಿಚಾರ ಮಾಡೋದು, ಯಾರದ್ರೆ ಬದಲಾಗಿ ಜಾಸ್ತಿ ವಿಚಾರ ಮಾಡಾಕತ್ತೀರಿ ನೀವು, ಅತಿ ವಿಚಾರ ಮಾಡೋದು, ಹಿಂದಿಂದೆಲ್ಲ ನೆನಪಾಗತ್ತಿರ್ಬೇಕು ನನಗೆ ಅನ್ಸೋ ಮಟ್ಟಿಗೆ ನೀವು. 5 ಆಫ್ ಸೋರ್ಸ್ ಏನು ತೋರಿಸ್ತೈತಿ ಅಂತಂದ್ರೆ ವಿಚಾರಗಳ ತಾಕಲಾಟ, ಲಿಮಿಟ್ ಮೀರಿ ವಿಚಾರ ಮಾಡೋದು ಅಂದ್ರೆ ತಲೆ ಕಂಟಿನ್ಯೂಸ್ ಕೆಲಸ ಮಾಡ್ತಿರ್ತೈತೆ ಅವ್ರಿಗೆ, ಕಂಟಿನ್ಯೂಸ್. ದಿರ್ ಇಸ್ ಅ ಜಸ್ಟಿಸ್ ಕಾರ್ಡ್. ನಿಮಗೆ ಮತ್ತೇನು ನೋಡುವಂಥ ಅವಶ್ಯಕತೆನೇ ಇಲ್ಲ ಇನ್ಮೇಲೆ. ಆದರೆ ಏನಂತಂತಂದ್ರೆ ಏನು ಮೆಸೇಜ್ ಬರ್ತಿರ್ತಲ್ಲ, ನಿಮಗೆ ಏನು ಅಡ್ವೈಸ್ ಕೊಡ್ತಿರ್ತಲ್ಲ ನೇಚರ್, ಅದ್ರ ಬದಲಾಗಿ ನೀವು ಒಂದು ಸ್ವಲ್ಪ ವಿಚಾರ ಮಾಡಬೇಕು. ನೀವು ದೇವ್ರಿಗೆ ಎಷ್ಟು ಪ್ರೇ ಮಾಡಾಕತ್ತೀರಿ ಅಂತಂತಂದ್ರೆ ನನಗನ್ಸೋ ಮಟ್ಟಿಗೆ 6 ಆಫ್ ಕಪ್ಸ್ ಅಂತಂದ್ರೆ ಯಾರಾದರೂ ಹಳೆಯ ಮೆಮೊರಿ, ಯಾರಾದರೂ ಬಿಟ್ಟು ಹೋಗಿರ್ಬೇಕು, ಅಥವಾ ನಿಮಗೆ ಯಾರೋ ಪ್ರೀತಿ ಪಾತ್ರರು ಇಲ್ಲಾರದೇ ಇರಬಹುದಾಗಿತ್ತು, ಇರಲಿಕ್ಕಿಲ್ಲ, ಬಿಟ್ಟು ಹೋಗಿರ್ಬೋದು, ಅಂದರೆ ಒನ್ಸ್ ಫಾರ್ ಆಲ್ ಹೋಗಿರ್ಬೋದು. ಆ ಥರದ್ದು ಏನಾದರೂ ಒಂದು ಸ್ಯಾಡ್ನೆಸ್ ತರುವಂಥದ್ದು ಏನಾದರೂ ಒಂದು ಘಟನೆ, ಅದರಿಂದ ನಿಮಗೆ ಹೊರಗೆ ಬರೋಕ್ಕಾಗತ್ತಿಲ್ಲ. 5 ಆಫ್ ಸೋರ್ಸ್ ಹೆಂಗೆ ಅಂತಂತಂದ್ರೆ ಕಂಟಿನ್ಯೂಸ್ ಹಂಗೆ ವಿಚಾರ ಮಾಡಿ ಡಿಪ್ರೆಷನ್ಗೆ ಹೋಗೋದು, ಐಸೋಲೇಷನಿಗೆ ಹೋಗೋದು, ಇದರೊಳಗಿಂದ ನೀವು ಹೊರಗೆ ಬರಬೇಕು ಮೊದಲು. ಓಕೆ, ಯಾಕಂದ್ರೆ ನೋಡ್ರಿ ಚಂದ್ರ ದೇವತೆನ ಏನು ಹೇಳಾಕತ್ತೈತಿ, ಫೈಂಡ್ ಪೀಸ್ ಇನ್ ಸ್ಟಿಲ್ನೆಸ್. ವಿಚಾರ ಇರಲಿ ಅಥವಾ ನಮ್ಮ ಆ್ಯಕ್ಟಿವಿಟೀಸ್ ಇರಲಿ, ಅದರೊಳಗೆ ಒಂದು ಸ್ವಲ್ಪ ಶಾಂತತೆಯನ್ನು ನಾವು ಯಾವತ್ತಿದ್ರೂ ಕಾಣಲೇಬೇಕು. ನೈಟ್ ಆಫ್ ಸೋರ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ ವಿಚಾರಗಳು ಬೆನ್ನು ಹತ್ತಾಕತ್ತೀರಿ ನೀವು, ಇಲ್ಲಿ ವಿಚಾರ ಮಾಡಾಕತ್ತೀರಿ, ಇಲ್ಲಿ ವಿಚಾರಗಳು ಬೆನ್ನು ಹತ್ತಾಕತ್ತೀರಿ. ವಿಚಾರಗಳನ್ನು ನಾವು ಬೆನ್ನು ಹತ್ತಿದ್ವಿ ಅಂತಂತಂದ್ರೆ ಅವು ಹಂಗೆ ವಿಚಾರ ಮಲ್ಟಿಪ್ಲೈ ಹಾಕೊಂತಕ್ಕೋ, ಅವ್ರು ಬರಲಿಲ್ಲ ಅಂದ್ರೆ ಹೆಂಗೆ, ಅವ್ರು ಬರಲಿಲ್ಲ ಅಂತಂದ್ರೆ ನನ್ನ ಜೋಡಿ ಹಿಂಗಾದ್ರೆ ಹೆಂಗೆ, ಬರೀ ನಾವು ಇದನ್ನು ಅಂದ್ರೆ ಏನಂತಂತಂದ್ರೆ ಓನ್ಲಿ ಕಲ್ಪನಾ ಜಗತ್ತು, ಮತ್ತೊಂದೇನಿಲ್ಲ. ಬಹುದು ಅನ್ನೋದು ರಾಜ್ಯ ಆಳ್ತಿರ್ತೈತಲ್ಲ ಅಷ್ಟ, ಅದು ಹಂಗಾಗಬಹುದು, ಅದು ಹಿಂಗಾಗಬಹುದು ಅಂತಂದು ಹೇಳಿ. ಸೊ ಕಮ್ ಔಟ್ ಆಫ್ ಆಲ್ ದೋಸ್ ಥಿಂಗ್ಸ್. ದಿಸ್ ಇಸ್ ಅ ವೆರಿ ಲಾಂಗ್ ಜರ್ನಿ, ದಿಸ್ ಇಸ್ ಅ ವೆರಿ ಲಾಂಗ್ ಜರ್ನಿ. ಇಲ್ಲಿವರೆಗೂ ನೀವು ಬಂದಿರಿ. ನನಗನ್ಸಿದ ಮಟ್ಟಿಗೆ ಬರೀ ನೀವು ದೇವ್ರ ಹತ್ರ ಪ್ರೇರಣೆ ಮಾಡ್ತಿರ್ತೀರಿ ಕಾಂತತಿ, ಇದರ ಸಲುವಾಗಿ ಬೇಕು ಅಂತ. ನೋಡಿರಿ, ಯಾವಾಗ ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ ದೇವ್ರು ಅನ್ನೋದನ್ನು ನೆನಪಿಟ್ಕೊಡ್ರಿ. ಯಾವಾಗ ಅಂತಂತಂದ್ರೆ ನಿಮಗೆ ಸ್ಟಿಲ್ನೆಸ್ ಬಂದಾಗ, ಆ ದೇವ್ರು ಗಾಡ್ ಮೂನ್ ಎದಕ್ಕೆ ನಿಮಗೆ ಹೇಳಕತ್ತಾನಂತಂದ್ರೆ ಫೈಂಡ್ ಪೀಸ್ ಇನ್ ಸ್ಟಿಲ್ನೆಸ್. ಯಾವಾಗ ನೀವು ಸ್ಟಿಲ್ನೆಸ್ ಅಂದರೆ ಸ್ಥಿರತೆ ಒಳಗೆ ಬರ್ತಾವಲ್ಲ, ವಿಚಾರ ಇರಲಿ, ಬಾಡಿ ಆ್ಯಕ್ಟಿವಿಟೀಸ್ ಇರಲಿ, ಅವಾಗನ ನೀವು ಶಾಂತ ಆಕ್ಕಿರಿ. ಅವಾಗ ನಿಮಗೆ ಯಾರೇ ಮಾತಾಡಿದ್ದು ಕೇಳಿಸ್ತೈತೆ, ಅಂದರೆ ಯೂನಿವರ್ಸ್ ನಿಮ್ಗೆ ಏನು ಹೇಳತ್ತಿ ಅದು ನಿಮಗೆ ಕೇಳಿಸ್ತೈತೆ. ಅದರ್ವೈಸ್ ಇಷ್ಟು ಒಂಥರ ಕೇಯೋಸ್ ಅಂತಂದ್ರೆ ಇರ್ತೈತಲ್ಲ, ನಿಮ್ಗೆ ಹೇಳ್ತೇನೆ, ಒಂಥರ ತಲೆ ಅನ್ನೋದು ಹೋಗಿ ಅಂದ್ರೆ ಮಾರ್ಕೆಟ್ ಆದಂಗೆ ಆಗಿರ್ತೈತೆ. ಸೊ ಹೆಂಗಂತಂದ್ರೆ ಇಲ್ಲೇನು ಹೇಳ್ತಾರೆ, ನಿಮ್ಮ ವಿಚಾರಗಳು ಸೋರ್ಸ್ ಅಂದ್ರೆ ವಿಚಾರ, ನಿಮ್ಮ ವಿಚಾರ ಅತಿಯಾಗಿಬಿಟ್ಟಾವ. ಇಲ್ಲಿ ಮನುಷ್ಯ ಶರೀರಲ್ಲೇ ಕೆಲಸ ಮಾಡಿ ದಣಿಯಂಗಿಲ್ಲ, ಅದ್ರ 10 ಪಟ್ಟು ಬರೀ ವಿಚಾರ ಮಾಡಿ ದಣಿತಾನೆ. ನನಗೆ ಅನಿಸಿಬಿಟ್ಟು ನೀವು ಬರೀ ನೆಗೆಟಿವ್ ಹಂಗೆ ವಿಚಾರ ಮಾಡ್ತಿರ್ಬೇಕು. ವಿಚಾರಗಳು ಬೆನ್ನತ್ತಾಗತ್ತಿರಲ್ಲ, ಅಲ್ಲೊಂದು ಪಾಸ್ ತೊಗೋರಿ, ಅಲ್ಲೊಂದು ಫುಲ್ ಸ್ಟಾಪ್, ಅಲ್ಲೊಂದು ಫುಲ್ ಸ್ಟಾಪರ್ ಇಡ್ರಿ, ಕಾಮನರ್ ಇಡ್ರಿ, ಟೇಕ್ ಅ ರೆಸ್ಟ್, ಮೆಂಟಲ್ ರೆಸ್ಟ್. ಅದಕ್ಕೆ ಮೆಂಟಲ್ ರೆಸ್ಟಿಗೆ ಬೇಕಾಗುವಂಥದ್ದು ಏನೇನು ವಿಚಾರಗಳು ಅದಾವೆ ಅದನ್ನೆಲ್ಲ ಮಾಡಿರಿ. ಪ್ರಾಣಾಯಾಮ ಮಾಡಿರಿ, ಎಕ್ಸಸೈಸ್ ಮಾಡಿರಿ. ನೆಗೆಟಿವ್ ಎನರ್ಜಿ ಬಾಡಿಗಳಿಗೆ ತಂತಾನ ಹೊರಗೆ ಹೋಗ್ತೈತೆ. ಒಮ್ಮೆ ಮಾಡಿ ನೋಡ್ರಿ. ನೀವು 20 ಆಸನ ಮಾಡೋಕೆ ಹೋಗ್ಬೇಡ್ರಿ. ಅಯ್ಯೋ ಕೆಳಗೆ ಮಲ್ಕೊಂಡು ಹಿಂಗೆ ಕೈಕಾಲೆಲ್ಲ ಬಡಿದು ಮಾಡೋದು ನಮ್ಮ ಕೈಲಿ ಆಗಂಗಿಲ್ಲ ರೀ, ನನಗೂ ಆಗಂಗಿಲ್ಲ. ಆ ಮತ್ತು ಬೇರೆ ಯಾವುದಾದ್ರೂ ಒಂದೇ ಒಂದು ಆಸನ ತೊಗೊರಿ. ಒಂದು ದಿವ್ಸಕ್ಕೆ 3 ಸತಿ ಮಾಡಿರಿ, ಮುಂಜಾನೆ ಮಧ್ಯಾಹ್ನ ಸಂಜೆಗೆ. ಎಂಥ ನೆಗೆಟಿವಿಟಿ ಆಪ್ ನೀವು ಇದ್ರಂತಂದ್ರೆ ಅದು ಓಡಿ ಹೋಗ್ತದೆ ನಿಜವಾಗ್ಲೂ. ನಾನು ನಿಮಗೆ ಏನು ಹೇಳ್ತಿರ್ತೇನಲ್ಲ, ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತೇನೆ ನಾನು. ಯಾವುದು ಎಲ್ಲಿದು ನೋಡಿ ಯಾರ್ದು ಏನೂ ಬಂದು ಹೇಳಂಗಿಲ್ಲ ನಾನು. ಹರ್ ಚೀಸ್ ಮೇಲೆ ಪ್ರಾಕ್ಟೀಸ್ ಕರ್ತಾಯ. ಯಾವುದಾದ್ರೂ ಒಂದು ರೀಲ್ಸ್ ತೊಡಗಿಂದ ಯಾರೇನಾದರೂ ಹೇಳಿದ್ರೆ ನನ್ನ ಮನಸ್ಸಿಗೆ ಹತ್ತಿತ್ತು, ಅದು ನನಗೆ ಅಕ್ಕಿತ್ತು, ನಾ ಆ ಥರ ಕೆಲಸ ಮಾಡಲಿಲ್ಲ ಅಂದ್ರೆ ಖರೆ ನಂಗೆ ನಾಚಿಗೆ ಬಂದಂಗೆ ಆಕೈತಿ. ನಾ ಅದ್ರ ಮೇಲೆ ಕೆಲಸ ಮಾಡ್ತೇನೆ. ಮೇ ಬಿ ಐ ಆಮ್ ನಾಟ್ ಅ ಸಕ್ಸಸ್ಫುಲ್ ಪರ್ಸನ್, ಬಟ್ ಖರೆ ನನಗೆ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ನನ್ನ ಲೈಫ್ ಬದಲಾಗಿ. ನೋಡ್ರಿ ರಿವೀಲ್ ವಾಟ್ ನೀಡ್ಸ್ ಟು ಬಿ ಸೀನ್. ಈಗ ಹೆಂಗೈತಿ ಅಂದರೆ ಲಾಸ್ಟ್ ಕ್ವಾರ್ಟರ್ ಮೂನ್ ಇನ್ ಸ್ಕಾರ್ಪಿಯೋ ಈಸ್ 8th house. ಇಟ್ ಈಸ್ ಆಲ್ ಅಬೌಟ್ ಹಿಡನ್ ಥಿಂಗ್ಸ್.
ಓಕೆ, ಪಾಸ್ ಲೈಫ್, ಯಾವುದಾದ್ರೂ ಎಲ್ಲ ಬರೀ ಓನ್ಲಿ ಹಿಡನ್ ಥಿಂಗ್ಸ್. ಯು ಆರ್ ಓನ್ಲಿ ಥಿಂಕಿಂಗ್ ಅಬೌಟ್ ಹಿಡನ್ ಥಿಂಗ್ಸ್. ಅದಕ್ಕೆ ಹೆಂಗೆ ಅಂತಂತಂದ್ರೆ ಎಷ್ಟು ಆಕತಿ ರಿವೀಲ್ ವಾಟ್ ನೀಡ್ಸ್ ಟು ಬಿ ಸೀನ್. ನಿಮ್ಗೆ ಯಾರಾದರೂ ನಿಮ್ಮ ಫ್ರೆಂಡ್ ಇರಲಿ, ಇಲ್ಲಿ ನೋಡ್ರಿ ಇಲ್ಲಿ ತೋರಿಸ್ತಾರೆ, ಯಾರಾದರೂ ಫ್ರೆಂಡ್ ಇರಲಿ, ಯಾರೇ ಇರಲಿ, ನಿಮ್ಗೆ ಯಾರ ಹತ್ರ ಮನಸ್ಸಿಗೆ ಹೇಳ್ಕೊಂಡ್ರೆ ನಿಮ್ಮ ಮನಸ್ಸಿಗೆ ಹಗರಂತಂತ ಅನಿಸತ್ತಲ್ಲ, ಅಂಥ ವ್ಯಕ್ತಿಯನ್ನು ಹುಡುಕ್ರಿ. ಅಂಥವ್ರು ನಿಮ್ಮ ಆಸ್ಪಾಸ್ ಇರಬಹುದು, ಅಂಥವ್ರು ಇರ್ಬೋದು. ಅದನ್ನು ಹೇಳಿ ಒಂದು ಸ್ವಲ್ಪ ನೀವು ಆದಷ್ಟು ಆ ವಿಷಯದಿಂದ ಮುಕ್ತರಾಗಕ್ಕೆ ನೋಡ್ರಿ. ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಇಲ್ಲಿ ನೋಡ್ರಿ ಜಸ್ಟಿಸ್ ಕಾರ್ಡ್ ಇದೆ, ಜಜ್ಮೆಂಟ್ ಕಾರ್ಡು ಇದೆ, ಜಸ್ಟಿಸ್ ಕಾರ್ಡು ಇದೆ. ಜೋ ಕುಚ್ ಭಿ ಹುವಾ ನಾ, ಜಜ್ಮೆಂಟ್ ಕಾರ್ಡ್ ಏನಂದ್ರೆ ಇಟ್ಸ್ ಅ ಕಾರ್ಮಿಕ್ ಡೆಟ್. ಇದೇನೈತಿ, ದಿಸ್ ಇಸ್ ಅ ಕಾರ್ಮಿಕ್ ಡೆಟ್. ಆಪ್ಕೋ ನಿಮಗೆ ಆ್ಯಕ್ಚುಲಿ ನಾನು ಕಾರ್ಮಿಕ್ ಡೆಟ್ನ ಮುಗಿಸಿದೆ ಅಂತ ಅನ್ನುವಂಥ ಸುಖ ಇರ್ಬೇಕು ನಿಮಗೆ. ಅಂದ್ರೆ ಆ ಥರದ್ದು ವಿಚಾರ ಮಾಡ್ಬೇಕು. ಅಟ್ಲೀಸ್ಟ್ ನನ್ನ ಜೀವನದೊಳಗೆ ಇತ್ತಲ್ಲಪ್ಪ, ಈ ಪೋರ್ಷನ್ ಮುಗಿಸಿದೆನಾ ಅನ್ನುವಂಥದ್ದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು ನಿಮಗೆ. ಆ ಥರ ವಿಚಾರ ಮಾಡಕ್ಕೆ ನೋಡ್ರಿ. ಓಕೆ, ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಓಕೆ, ಕುಬೇರ, ಗಾಡ್ ಆಫ್ ವೆಲ್ತ್, ಮ್ಯಾನೇಜ್ ರಿಸೋರ್ಸಸ್ ವೈಸ್ಲಿ. ನೋಡಿರಿ, ನೀವು ಯಾರೋ ಅದಿರಿ, ದುಡ್ಡು ಸರಿ ಹಂಗೆ ನೀವು ಮ್ಯಾನೇಜ್ ಮಾಡೋಂಗಿಲ್ಲ. ನಿಮಗೆ ದುಡ್ಡಿನ ಬದಲಾಗಿ ವ್ಯಾಲ್ಯೂ ಇಲ್ಲ. ನನಗೆ ಅನಿಸಿ ಮಟ್ಟಿಗೆ ತಂದೆ ತಾಯಿ ಅದು ಕೊಡ್ತಿರ್ಬೋದು, ಮಾಡ್ತಿರ್ಬೋದು. ಪ್ರಾಕ್ಟೀಸ್ ರೆಸ್ಪಾನ್ಸಿಬಲ್ ಅಬಂಡನ್ಸ್. ನೋಡಿರಿ, ಬರೀ ಅಬಂಡನ್ಸ್ ಬೇರೆ, ರೆಸ್ಪಾನ್ಸಿಬಲ್ ಅಬಂಡನ್ಸ್ ಬೇರೆ. ದುಡ್ಡು ಬಂದಮೇಲೆ ಅದನ್ನು ಹೆಂಗೆ ಖರ್ಚು ಮಾಡ್ಬೇಕು ಅನ್ನೋದನ್ನು ಭಾಳ ಇಂಪಾರ್ಟೆಂಟ್. ಯಾಕೆ ಗೊತ್ತಾ? ಸಿ ಎವ್ರಿಥಿಂಗ್ ಈಸ್ ಎನರ್ಜಿ. ನೀವಾತು, ನಾ ಆತು, ಇವು ಕಾರ್ಡ್ಸ್ ಆತು, ಬರುವಂಥ ಮೆಸೇಜಸ್, ಎವ್ರಿಥಿಂಗ್ ಈಸ್ ಎನರ್ಜಿ. ಯಾವಾಗ ನಿಮ್ಮ ರೈಟ್ ಟೈಮಿಗೆ ಬಂದು ನಿಮಗೆ ರೀಚ್ ಆಗ್ತಿರ್ತದೆ ಅದು. ನೀವು ದೇವರು ಪೂಜಾ ಮಾಡುವಂಥ ಪ್ರತಿಯೊಂದು ದೇವ್ರೂ ಒಂದು ಎನರ್ಜಿ. ಅದರೊಳಗೆ ಒಂದು ನೆನಪಿಟ್ಕೋರಿ, ಲಕ್ಷ್ಮಿ ಈಸ್ ಅ ವೆರಿ 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 ಸೆನ್ಸಿಟಿವ್ ಎನರ್ಜಿ. ನೀವು ಈಗೇನೋ ನೀವು ದುಡ್ಡು ಖರ್ಚು ಮಾಡ್ತಿರ್ಬೋದು. ನಾ ಎಷ್ಟು ಮಂದಿ ನೋಡ, ತಗೋಲೆ ಅದಕ್ಕೇನಾಗ್ತೈತಿ, ನಾ ಕೊಡ್ತೇನೆ ಅಂತಂದು ದೇ ಇಷ್ಟು ಥ್ರೋ ಲೈಕ್ ದಿಸ್. ಎಂದೆಂದೂ ಹಂಗೆ ಮಾಡಬಾರ್ದು. ದುಡ್ಡು ಭಾಳ ಬಂದಿತ್ತು ಅಂತಂತಂದ್ರೆ ನಾವು ಆ ಥರದ ಮಾತಾಡ್ತಿರ್ತೇವೆ. ಆ ಥರದ ಮಾತಾಡ ಲಗಾಮ ಹಾಕ್ಬೇಕು ಅದಕ್ಕೆ. ಮ್ಯಾನೇಜ್ ರಿಸೋರ್ಸಸ್ ವೈಸ್ಲಿ. ಹೆಂಗೆ ಅಂತಂತಂದ್ರೆ ದೇವ್ರು ಎಲ್ಲ ಕೊಟ್ಟಾನ, ಖರೆ ಅದನ್ನು ಹೆಂಗೆ ಯೂಸ್ ಮಾಡ್ಬೇಕಂತಂದು ಹೇಳಿ ಸರಿ ಹೆಂಗೆ ಗೊತ್ತಿರಂಗಿಲ್ಲ. ಯಾಕಂದರೆ ಇವತ್ತು ಆ ಎನರ್ಜಿ ಐತಿ, ನಾಳೆ ಹೋಗ್ತತಿ. ಎನರ್ಜಿ ಏನು ಇವತ್ತಿಲ್ಲೇ ನಾಳೆ ಅಲ್ಲೇ. ಸೊ ರೆಸ್ಪೆಕ್ಟ್ ಮನಿ, ರೆಸ್ಪೆಕ್ಟ್ ವೆಲ್ತ್. ಎಷ್ಟು ಚಂದ ಕೊಟ್ಟಾರ ನೋಡ್ರಿ. ವಾಟ್ ಆರ್ ದ ಕಾರ್ಡ್ಸ್, ಜಸ್ಟ್ ಇಮ್ಯಾಜಿನ್. ಕ್ವೀನ್ ಆಫ್ ಸೋರ್ಡ್ಸ್, ಮ್ಯಾಜಿಷಿಯನ್ ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಎಲ್ಲ ಟಾಪ್ ಕ್ಲಾಸ್ ಕಾರ್ಡ್ಸ್ ಅದಾವ. ಆ ಕಾರ್ಡಿಗೆ ಹೆಂಗೆ ಬೇಕು ಹಂಗೆ ಬಂದಾವ ನೋಡಿ ಇವು ಕಾರ್ಡ್ಸ್. ಸಿ, 2 ಆಫ್ ಸೋರ್ಡ್ಸ್, ನಿಮಗೆ ಹೆಂಗೆ ಅಂತ 2 ಆಫ್ ಸೋರ್ಡ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ, ನಿಮಗೆ ವಿಷಯಗಳನ್ನು ಸರಿ ಹೆಂಗೆ ಮ್ಯಾನೇಜ್ ಮಾಡೋಕ್ಕೆ ಬರೋಂಗಿಲ್ಲ, ನಿಮಗೆ ಸರಿ ಹೆಂಗೆ ದಾರಿ ಹುಡ್ಕಕ್ಕೆ ಬರೋಂಗಿಲ್ಲ ಯಾವುದಂತಂದೇಳಿ. ಆಲ್ವೇಸ್ ಯು ಆರ್ ಇನ್ ಅ ಕನ್ಫ್ಯೂಷನ್ ಸ್ಟೇಟ್. ಅದಕ್ಕೆ ಹೆಂಗೆ ಅಂತಂದ್ರೆ ಜೀವನದೊಳಗೆ ನಿಮಗೆ ಒಂದೇ ಮಾತು ಏನು ಹೇಳ್ತೈತೆ ಅಂದರೆ, ಜೀವನದೊಳಗೆ ಕ್ಲಾರಿಟಿ ತೊಗೊಂಬರ್ರಿ ಅಂತ ಹೇಳ್ತೈತೆ ಅದು. ನಿಮಗೆ ಕ್ಲಾರಿಟಿನೇ ಇಲ್ಲ. ಏನು ಕೊಟ್ಟಾನಿಲ್ಲ? ಮ್ಯಾಜಿಷಿಯನ್ ಐತಿ, ಕ್ವೀನ್ ಆಫ್ ಕಪ್ಸ್ ಐತಿ. ಸ್ವಲ್ಪ ನಿಮ್ದು ಹಾರ್ಟ್ ಚಕ್ರದ ಮೇಲೆ ನೀವು ಸ್ವಲ್ಪ ಕೆಲಸ ಮಾಡಬೇಕು. ಸ್ವಲ್ಪ ಮನಸ್ಸಲ್ಲೇ ಅಂದ್ರೆ ಸ್ವಲ್ಪ ಸೆನ್ಸಿಟಿವ್ ಆಗಕ್ಕೆ ನೋಡ್ರಿ. ಕ್ವೀನ್ ಆಫ್ ಸೋರ್ಡ್ಸ್ ಅಂತಂತಂದರೆ ನನಗೇನು ತಿಳಿತೈತೆ ನಾ ಅದನ್ನು ಮಾಡೋದಂತ. ಯಾಕಂತಂತಂದ್ರೆ ಇಲ್ಲಿ ಮ್ಯಾಜಿಷಿಯನ್ ಕಾರ್ಡ್ ಐತಿ. ಎಲ್ಲ ರಿಸೋರ್ಸಸ್ ದೇವ್ರು ಕೊಟ್ಟಾನ ನೋಡ್ರಿ. ಎಲ್ಲ ರಿಸೋರ್ಸಸ್ ದೇವ್ರು ನಿಮಗೆ ಕೊಟ್ಟಾನ. ಅದಕ್ಕೆ ಅವ್ರು ಈಗಾಗಲೇ ಇದು ಒಂಥರ ಎಚ್ಚರಿಕೆಯ ಕರೆಗಂಟೆ. ಏನು ಸರಿ ಹೆಂಗೆ ಯೂಸ್ ಮಾಡಾಕತ್ತಿಲ್ಲ ಅವ್ರ ಸಲುವಾಗಿ ಅಂತಂದು ಹೇಳಾಕತ್ತಾನ. ಸರಿ ಹೆಂಗೆ ಯೂಸ್ ಮಾಡಕ್ಕೆ ಕಲೀರಿ ಅಂತಂದು. ಬಿಕಾಸ್ ಮನಿ ಈಸ್ ಅ ವೆರಿ 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 ಸೆನ್ಸಿಟಿವ್ ಎನರ್ಜಿ. ಅದಕ್ಕೆ ಸ್ವಲ್ಪ ಏನಾರ ಧಕ್ಕಿ ಬಂತಂತಂದ್ರೆ ಚಟ್ಟಂತ ಜಾಗ ಖಾಲಿ ಮಾಡ್ತೈತೆ ಅದು. ಕ್ವೀನ್ ಆಫ್ ಕಪ್ಸ್ ಸ್ವಲ್ಪ ಸೆನ್ಸಿಟಿವ್ ಆಗಕ್ಕೆ ಕಲೀರಿ. ನಿಮ್ಮ ಹಾರ್ಟ್ ಚಕ್ರದ ಮೇಲೆ ಕೆಲಸ ಮಾಡಕ್ಕೆ ನೋಡ್ರಿ. ಆ್ಯಕ್ಚುಲಿ ಹೆಂಗೆ ಇಟ್ಕೋತೈತೆ ನಾ ದೇವ್ರು ನಿಮ್ಗೆ ಎಲ್ಲ ಕೊಟ್ಟು ಮರ್ತಾನೆ. ಅಲ್ಲಿ ನೋಡ್ರಿ, ಅಲ್ಲಿ ಮ್ಯಾಲಿಂದನ ನೀವು ಒಂದು ಸ್ವಲ್ಪ ಡಿವೈನ್ ಎನರ್ಜಿ ಜೋಡಿ ಕನೆಕ್ಟ್ ಆಗಕ್ಕೆ ನೋಡ್ರಿ. ಸ್ವಲ್ಪ ನಿಮ್ಮ ಇಂಟ್ಯೂಷನ್ ಲೆವೆಲ್ ಮೇಲೆ ಕೆಲಸ ಮಾಡಕ್ಕೆ ನೋಡ್ರಿ. ನೀವು ಆ ಥರ ಮಾಡಾಕತ್ತಿಲ್ಲ. ಅದಕ್ಕೆ ಏನು ಹೇಳ್ತಾರೆ, ಸ್ವಲ್ಪ ಮಾಡಿರಿ ಅಂತ. ಹೆಂಗಂತಂದ್ರೆ ಮನುಷ್ಯ ಮನಸ್ಸಲ್ಲೇ ಒಂದು ಸ್ವಲ್ಪ ವಿಚಾರ ಮಾಡ್ಬೇಕು. ನನಗನ್ಸಿದ ಮಟ್ಟಿಗೆಲ್ಲ ಯು ಆರ್ ವೆರಿ ಪ್ರಾಕ್ಟಿಕಲ್ ಪರ್ಸನ್. ನೀವು ಯಾರೆಲ್ಲ ನೀವು ಇದನ್ನು ಚೂಸ್ ಮಾಡ್ಕೊಂಡ್ರಲ್ಲ, ಯು ಆರ್ ವೆರಿ ಪ್ರಾಕ್ಟಿಕಲ್. ಕ್ವೀನ್ ಆಫ್ ಸೋರ್ಡ್ಸನ್ನ ಹೇಳ್ತೈತಿ. ಏನಂತಂತಾರೆ, ಯು ಆರ್ ವೆರಿ ಒಂಥರ ಪ್ರಾಕ್ಟಿಕಲ್ ಎನರ್ಜಿನೇ ಅದು. ಕ್ವೀನ್ ಆಫ್ ಸೋರ್ಡ್ಸ್ ಅಂದ್ರೆ ಪ್ರಾಕ್ಟಿಕಲ್ ಎನರ್ಜಿ.
ವಿಷಯಗಳನ್ನು ಬರೀ ತಲೆಯಿಂದಷ್ಟೇ ವಿಚಾರ ಮಾಡೋದು, ಮನಸ್ಸಲ್ಲಿ ವಿಚಾರ ಮಾಡೋಂಗಿಲ್ಲ ನೀವು. ಲೈಕ್ ಫ್ರೀಡಮ್ ಬಹುತ್ ಅಚ್ಚಾ ಲಗ್ತಾ ಹೈ. ಭಾಳ ಒಂಥರ ಫ್ರೀ ಸ್ಪಿರಿಟ್ ಇದ್ದಂಗೆ ಇರ್ತಿರ್ಬೋದು, ನೀವು ವಿಚಾರ ಹಂಗೆ ಮಾಡ್ತಿರ್ಬೋದು. ಆದ್ರೆ ನನಗನ್ಸೋ ಮಟ್ಟಿಗೆ ಇಮೋಷನ್ಸ್ ಸ್ವಲ್ಪ ಕಡಿಮೆ ಅದಾವ, ಸ್ವಲ್ಪ ಇಮೋಷ್ನಲ್ ಡ್ರೈನೆಸ್ ಐತಿ. ಸೊ ಅದ್ರ ಮೇಲೆ ನೀವು ಕೆಲಸ ಮಾಡಬೇಕು. ಅಂದ್ರೆ ಕೆಲವೊಂದು ಸರ್ತಿ ಏನಾಗಿರ್ತೈತಿ ಅಂತಂದ್ರೆ ನಮ್ಮ ಹತ್ರ ರಿಸೋರ್ಸಸ್ ಇದ್ದ ಕೂಡ ಸ್ವಲ್ಪ ಏನೋ ಈಗೋ ಬಂದಿರ್ತೈತಿ ಮನುಷ್ಯಾಗ. ಸೊ ಸ್ವಲ್ಪ ನಿಮ್ಮ ಪ್ರಾಕ್ಟಿಕ್ಯಾಲಿಟಿ ಸ್ವಲ್ಪ ಕಡಿಮೆ ಮಾಡಿರಿ, ಸ್ವಲ್ಪ ಹಾರ್ಟ್ಲಿ ವಿಚಾರ ಮಾಡಕ್ಕೆ ನೋಡಿರಿ ನೀವು. ಸೊ ನಿಮ್ಮ ಮನಸ್ಸೇ ನಿಮಗೆ ಏನು ಹೇಳಾಕತ್ತೈತಿ ಅಂತ ಹೇಳಿ ನೋಡೋಣ. ಇದು ನಿಮ್ಮ ಮನಸ್ಸು. ಲೈಟನ್ ಅಪ್ ಎಷ್ಟು ಕರೆಕ್ಟ್ ಬಂದೈತೆ ನೋಡ್ರಿ. ಯಾಕಂತಂದ್ರೆ ಹಾರ್ಟ್ ಚಕ್ರದೊಳಗೆ ಒಂದು ಸ್ವಲ್ಪ ಲೈಟನ್ ಅಪ್ ಮಾಡ್ಬೇಕು ನೀವು. ಬ್ಲಾಕೇಜ್ ಐತಿ ಹಾರ್ಟ್ ಚಕ್ರದೊಳಗೆ. ಸೊ ಥೋಡಾ ಹಾರ್ಟ್ಲಿ ಸೋಚೋ. ನನಗನ್ಸೇ ಮಟ್ಟಿಗೆ ಓವರ್ ಕಾನ್ಫಿಡೆಂಟ್ ಇರ್ಬೋದು ನೀವು. ಎಸ್, ಅದು ಹೆಂಗೈತೆ ನೋಡ್ರಿ, ಲಾಸ್ಟ್ ಕ್ವಾರ್ಟರ್ ಮೂನ್ ಇನ್ ಲಿಯೋ ಅಂತಂತಂದ್ರೆ ಏನೋ ಸಿಂಹರಾಶಿ. ಈಗೋ ಜಾಸ್ತಿ ಐತಿ. ಸೊ ಕ್ವೀನ್ ಆಫ್ ಸೋರ್ಸ್ ಬಂದೈತೆ. ಸ್ವಲ್ಪ ಈಗೋದ್ಲು ಸ್ವಲ್ಪ ಲೆವೆಲ್ ಒಂಚೂರು ಕಡಿಮೆ ಮಾಡಿಕೊಡ್ರಿ ನೀವು ಯಾರೇ ಇರಲಿ. ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರಬಹುದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Okay, Kamadeva, God of love, cultivate love and compassion, nurture your relationships. Four of Swords, Seven of Swords, Five of Swords. Two of Pentacles. ಕಾರ್ಡ್ ಎಷ್ಟು ಚಂದ ಬಂದವ. ಟೂ ಆಫ್ ಪೆಂಟಕಲ್ಸ್, ಫೈವ್ ಆಫ್ ಕಪ್ಸ್, ಮೂನ್. ಇದು ನೆಗೆಟಿವ್ ಕಾರ್ಡ್ ಅಂದರೆ ಸಿಚುವೇಶನಿಗೆ ತಕ್ಕಂಗೆ. ಏಟ್ ಆಫ್ ಸೋರ್ಟ್ಸ್, ಇದು ನೆಗೆಟಿವ್ ಕಾರ್ಡ್. ಆಲ್ ತ್ರೀ ಆರ್ ನೆಗೆಟಿವ್ ಕಾರ್ಡ್ಸ್. ಟೂ ಆಫ್ ಪೆಂಟಕಲ್ಸ್ ಅಂತಂದ್ರೆ ಈ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ, ನನಗನ್ಸೋ ಮಟ್ಟಿಗೆ ಡಿಸಿಪ್ಲಿನ್ ಬಹುತೇಕ ಇಲ್ಲ. ಎಲ್ಲದ್ರಾಗೂ ಡಿಸಿಪ್ಲಿನ್ ಇರಬೇಕು. ಫಿಸಿಕಲ್ ಡಿಸಿಪ್ಲಿನ್ ಇರಬೇಕು, ಮೆಂಟಲ್ ಡಿಸಿಪ್ಲಿನ್ ಇರಬೇಕು, ಇಮೋಷ್ನಲಿ ಡಿಸಿಪ್ಲಿನ್ ಇರಬೇಕು ಮನುಷ್ಯ. ನನಗನ್ಸೋ ಮಟ್ಟಿಗೆ ಪ್ರಯಾರಿಟಿ ಸೆಟ್ ಮಾಡೋಂಗಿಲ್ಲ. ಅಂದರೆ ಮೊದಲು ಯಾವ್ದು ಮಾಡಬೇಕು ಆಮೇಲೆ ಯಾವ್ದು ಮಾಡಬೇಕು ಅಂತ ಏನಿರಂಗಿಲ್ಲ. ಒಟ್ಟು ಮೀನ್ಸ್ ಒಟ್ಟು ಚಲತ್ತೇರನಕ. ಫೈವ್ ಆಫ್ ಕಪ್ಸ್ ಅಂತಂತಂದ್ರೆ ಏನು ಹೇಳ್ತೈತೆ ಅಂದರೆ, ನಮ್ಮ ಜೀವನದೊಳಗೆ ಏನು ಅಚೀವ್ ಮಾಡ್ಯವಲ್ಲ ಅದ್ರ ಬದಲೇ ನಮಗೆ ಯಾವಾಗೂ ಅದ್ರ ಬದಲಾಗಿ ಅರಿವಿನೇ ಇರೋಂಗಿಲ್ಲ. ಏನು ಕಳ್ಕೊಂಡೇವಲ್ಲ ನಮಗೆ ಅದ್ರ ಬದಲಾಗಿನ ಜಾಸ್ತಿ ಚಿಂತೆ ಇರ್ತೈತೆ. ಅದು ಸಿಕ್ಕಿದ್ರೆ ಹೆಂಗೆ ಅಂತ ವಿಚಾರ ಮಾಡ್ಕೊತ ಕೈಯಾಗಿದ್ದಿದ್ದು ಟೈಮನ್ನು ಹೋಗಿಬಿಟ್ಟಿರ್ತದೆ. ಅಷ್ಟು ಕಾಮನ್ ಸೆನ್ಸ್ ವಿಚಾರ ನಿಜವಾಗ್ಲೂ ಮಾಡ್ಬೇಕು. ನಾವೆಲ್ಲ ಹೀಗೆಲ್ಲ ಮಾಡಿ ಎದ್ದು ಬಿದ್ದು ಈಗೆಲ್ಲ ಮೈ ದೊಡ್ಕೊಂಡು ನಾವೇ ಎದ್ದೇವೆ. ನಮಗೆ ಕರ್ನೆ ಹೇಳ್ತಾನೆ, ನಮ್ಮ ಫ್ಯಾಮಿಲಿ ಒಳಗೆ ಎಲ್ಲರೂ ಟೀಚರ್ಸ್, ಎಲ್ಲರೂ ಪ್ರೊಫೆಸರ್ಸ್, ಎಷ್ಟೆಲ್ಲ ಮಂದಿ ದೊಡ್ಡ ದೊಡ್ಡ ಪೋಸ್ಟ್ನಾಗ ಯಾರೂ ಹೆಲ್ಪ್ ಮಾಡೋಂಗಿಲ್ಲ ರೀ. ಯಾರ ಸಲುವಾಗಿನೂ ನಿಮ್ಮ ಮಾನಸಿಕ ಪರಿಸ್ಥಿತಿ ನಿಮ್ಮ ಜೊತೆನೇ ಅದು. ನೀವೇ ತಿಳ್ಕೊಬೇಕು, ನೀವೇ ಹೇಳ್ಬೇಕು. ಯಾಕಂತಂದ್ರೆ ದೇವ್ರು ಯಾರನ್ನೂ ದೂರ ಮಾಡೋಂಗಿಲ್ಲ. ಯಾರಿಗೂ ಸಿಗ್ನಲ್ಸ್ ಕೊಡ್ಲಾರ್ದೇ ಇರೋಂಗಿಲ್ಲ. ಯಾರಿಗೂ ಎಲ್ಲಿಂದ ಹೆಲ್ಪ್ ಮಾಡಲಾರ್ದೇ ಇರೋಂಗಿಲ್ಲ. ಅವ ಎಲ್ಲರಿಗೂ ಹೆಲ್ಪ್ ಮಾಡ್ತಾನೆ. ಆದರೆ ನಮ್ಮ ಮಾನಸಿಕ ಪರಿಸ್ಥಿತಿ ಒಂದು ಸ್ವಲ್ಪ ಸರಿ ಇರಬೇಕು. ಈಗ ಹಿಂಗೆ ಮಾಡೋದು ಇದನ್ನು. ಈಗ ಸೆವೆನ್ ಆಫ್ ಸೋರ್ಟ್ಸ್ ಅಂತಂತಂದ್ರೆ ಇದೊಂಥರ ಬಿಟ್ರೇಯಲ್ ಎನರ್ಜಿ ಜೀವನದೊಳಗೆ ಆಗಿರ್ಬೇಕು. ಈಗ ಹೆಂಗೈತೆ ಅಂದ್ರೆ ನಿಮ್ಮನ್ನು ಬಿಟ್ಟು ನೀವೇ ಓಡಾಕತ್ತೀರಿ. ನಮ್ಮನ್ನು ಬಿಟ್ಟು ನಾವು ಓಡಿದ್ರೆ ಅದಕ್ಕೆ ಏನೂ ಅರ್ಥ ಇರೋಂಗಿಲ್ಲ. ಸಿ, ದಿಸ್ ಇಸ್ ಅ ಕಾರ್ಮಿಕ್ ಡೆಟ್. ಯಾರಾದರೂ ನಿಮಗೇನಾದರೂ ಹಾನಿ ಮಾಡಿರ್ಬೇಕು. ಹೆಂಗಿರ್ಬೇಕಂತ
ಕೆಲವೊಂದು ಸರ್ತಿ ಕೆಲವೊಂದು ಊಣ್ಸ್ ಹೀಲ್ ಆಗಂಗಿಲ್ಲ. ಅವಾಗ ಒಂದು ಸ್ವಲ್ಪ ಪ್ರಾಕ್ಟಿಕಲಿ ವಿಚಾರ ಮಾಡಕ್ಕೆ ಕಲಿಬೇಕು. ನಾನೇನಾದರೂ ಇವ್ರಿಗೆ ಮಾಡಿರ್ಬೇಕಲ್ಲ ಹೋದ ಜನ್ಮದೊಳಗೆ. ಈಗ 20 ವರ್ಷಕ್ಕೆ 25 ವರ್ಷಕ್ಕೆ ಆತಪ್ಪ, ನೀ ಏನು ಮಾಡಿರ್ತಿ ಅಂಥದ್ದು? ಏನೂ ಮಾಡಿರಂಗಿಲ್ಲ, ನಿಂಗೆ ಗೊತ್ತೂ ಇರೋಂಗಿಲ್ಲ. ಆಗ 20 ವರ್ಷಕ್ಕನ ನಿಮ್ಮ ಜೀವನ ಶುರು ಆಗೋದನ್ನ ಆಗ ಸ್ಟಾರ್ಟ್ ಆಗಿರ್ತೈತೆ. ಮತ್ತು ನಿನ್ನ ಜೋಡಿ ಇಂಥದ್ದಾಗ ಆಗಬೇಕಾಗಿತ್ತು ಅಂತ ಕಾಮನ್ ಸೆನ್ಸ್ ಏ ಸೋಚೋಕಿ ಮೈನೇ ಐಸಾ ಕುಚ್ ಕಿಯಾ ಹೋಗ. ಲಾಸ್ಟ್ ಬರ್ತದೊಳಗೆ ನನ್ನ ಕೈಯಿಂದ ಏನಾದರೂ ತಪ್ಪಾಗಿರ್ಬೋದು, ಅದಕ್ಕೆ ದೇವ್ರು ಈ ಸರ್ತಿ ಅದನ್ನು ಕರ್ಕೊಂಡು ಬಂದು ನನ್ನ ಜೊತೆ ಹಿಂಗೆ ಮಾಡಿದ. ಅಟ್ಲೀಸ್ಟ್ 20 ವರ್ಷಕ್ಕರೆ ಆತಲ್ಲ, 60 ವರ್ಷಕ್ಕಾಗಿದ್ರೆ ಏನು ಮಾಡಕ್ಕೆ ಬರ್ತಿತ್ತು? ಏನೂ ಇಲ್ಲ, ಇನ್ನೂ ಪರಿಸ್ಥಿತಿ ಹದಗೆಡ್ತಿತ್ತು. ಈಗ ಇಷ್ಟೆಲ್ಲ ಜನ ಗೈಡ್ ಮಾಡ್ತಿರ್ತಾರೆ, ಒಂಥರ ಪಾಸಿಟಿವ್ ಅಟ್ಮಾಸ್ಫಿಯರ್ ಇರ್ತೈತಿ, ಆಸ್ಪಾಸ್ ಎಲ್ಲ ಹೇಳೋರೆಲ್ಲ ಇರ್ತಾರೆ, ನಿಮಗೆಲ್ಲ ರಿಸೋರ್ಸ್ಫುಲ್ ಇರ್ತೀರಿ. ನೀವು ಆ್ಯಕ್ಚುಲಿ ರಿಸೋರ್ಸ್ಫುಲ್ ಇರ್ತೀರಿ. ಏನು ಬೇಕಂದೆಲ್ಲ ನೀವು ಮಾಡುವಂಥದ್ದು ಇರ್ತೈತೆ ನಿಮ್ಮ ಕೈಯಾಗ. ಬಟ್ ನೀವು ಅದನ್ನು ಮಾಡೋಂಗಿಲ್ಲ. ಯಾಕಂತಂತಂದ್ರೆ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಹತ್ರ ಈಗ ಸದ್ಯ ಆ ಇಂಟೆನ್ಷನ್ ಇಲ್ಲ ಇಲ್ಲಿಗ. ಸಿ ದಿಸ್ ಈಸ್ ಅ ಟೈಟ್ ಕಾರ್ಮಿಕ್ ಡೆಟ್. ನೋಡ್ರಿ ಇಲ್ಲೆಲ್ಲ ಕಾಗಿಗಳದಾವೆ. ಕಾಗಿಗಳು ಏನು ತೋರಿಸ್ತಾವೆ ಅಂತಂದ್ರೆ ಪಾಸ್ಟ್ ಲೈಫ್ ತೋರಿಸ್ತಾವೆ. ಪಾಸ್ಟ್ ಲೈಫ್ ತೋರಿಸ್ತಾವೆ. ಈ ಮನುಷ್ಯ ಏನು ಮಾಡಾಕತ್ತ ನೋಡ್ರಿ, ಅವ್ನ ಕೈಯಾಗ ಒಂದು ಚೂರಿ ಐತಿ. ಓಕೆ, ಯಾರಾದರೂ ಹಂಗೆ ಮಾಡಿರ್ಬೋದು, ಇದ್ದೇ ಇರ್ತಾರೆ. ಯಾರ ಜೀವನನೂ ಕ್ಲೀನ್ ಅಂತಂದು ಇರೋಂಗಿಲ್ಲ. ಎಲ್ಲರ ಜೀವನದೊಳಗೂ ಒಂದಿಲ್ಲ ಒಂದಾಗಿರ್ತೈತಿ, ಪ್ರಮಾಣ ಹೆಚ್ಚು ಕಡಿಮೆ ಅಷ್ಟೇ. ಸೊ ಇಲ್ಲಿ ಹೆಂಗೈತೆ 4 ಆಫ್ ಸೋರ್ಸ್ ಏನು ಹೇಳ್ತೈತೆ ಅಂದರೆ ಟೇಕ್ ಅ ಮೆಂಟಲ್ ರೆಸ್ಟ್. ನಿಮ್ಗೆ ಮೊದಲು ನಿಮ್ಮ ಮೇಲೆ ಕೆಲಸ ಮಾಡಬೇಕು. ಇಲ್ಲಿ ಇದನ್ನು ಏನು ಹೇಳ್ತೈತಿ ಅಂತಂದ್ರೆ ಸೆಲ್ಫ್ ಲವ್, ಸೆಲ್ಫ್ ಕೇರ್, ಸೆಲ್ಫ್ ರೆಸ್ಪೆಕ್ಟ್. ನೀವು ಮಂದಿನ ಬಿಟ್ಬಿಡ್ರಿ ಇದ್ರೊಳಗೆ. ಅವ್ರನ್ನ ಕೌಂಟ ಮಾಡಕ್ಕೆ ಹೋಗ್ಬೇಡ್ರಿ ಇದ್ರೊಳಗೆ. ಅದಕ್ಕೆ ಅಂತ ಕಲ್ಟಿವೇಟ್ ಲವ್, ಕಂಪ್ಯಾಷನ್, ನರ್ಚರ್ ಯುವರ್ ರಿಲೇಷನ್ಶಿಪ್ಸನ್ನು ಬಿಟ್ಟುಬಿಡ್ರಿ, ಅವ್ನು ದೂರ ಇಡ್ರಿ. ಈಗ ಫಸ್ಟಿಗೆ ಹೆಂಗಂದ್ರೆ ನೀವು ನಿಮ್ಮ ಮೇಲೆ ನಿಮಗೆ ಸಹಾನುಭೂತಿ ಇರಲಿ. ನಿಮ್ಮ ಪಾಲನೆ ಪೋಷಣೆ ಸರಿ ಹಂಗೆ ಮಾಡಿಕೊಡ್ರಿ. ನೀವು ನಿಮ್ಮ ಬದಲಾಗಿ ನಿಮಗೆ ಪ್ರೀತಿ ಇರಲಿ. ನಮ್ಮ ಬದಲಾಗಿ ನಮಗೆ ಪ್ರೀತಿ ಇತ್ತು ಅಂತಂತಂದ್ರೆ ನಾವೆಲ್ಲ ನಮ್ಮ ಸಲುವಾಗಿ ನಾವು ಸರಿ ಹಿಂಗೆ ಮಾಡ್ಕೊತಿರ್ತೇವೆ. 4 ಆಫ್ ಸೋರ್ಸ್ ಏನು ಹೇಳ್ತದೆ ನೋಡ್ರಿ ಇಲ್ಲಿ. ಜನರ ಮುಂದೆ ಹೇಳೋದ್ರಿಂದ ನಿಮ್ಮ ಸಮಸ್ಯೆಗಳು ಯಾವಾಗಿದ್ರೂ ಸಾಲ್ವ್ ಆಗ್ತಾವೆ ಅಂತಂದ್ರಂಗಿಲ್ಲ. ದೇವ್ರ ಮುಂದೆ ಹೇಳ್ಕೊಳಕ್ಕೆ ನೋಡ್ರಿ ಆದಷ್ಟು. ದೇವ್ರಿಗೆ ಏನಾದರೂ ಹೇಳ್ರಿ. ನಾ ಅಲ್ಲಟ್ಟಿರ್ತಾರೆ, ನನಗೆ ಎಲ್ಲಿಂದರೆ ಮೆಸೇಜಸ್ ಬರಲಿ, ನನಗೆ ಎಲ್ಲಿಂದರೆ ಗೈಡೆನ್ಸ್ ಸಿಗಲಿ, ನಾ ಇದ್ರೊಳಗಿಂದ ಹೊರಗೆ ಬರಲಿ ಅಂತ ನಿಮ್ಮ ಸಲುವಾಗಿ ನೀವೇ ಪ್ರೇ ಮಾಡಿರಿ. ನಿಮ್ಮ ಸಲುವಾಗಿ ನೀವೇ ಮ್ಯಾನಿಫೆಸ್ಟ್ ಮಾಡ್ಕೊರಿ. ಆರೋಗ್ಯದ ಮೇಲೆ ಮೊದಲು ಲಕ್ಷ್ಯ ಕೊಡ್ರಿ. ಮಲ್ಟಿವಿಟಾಮಿನ್ಸ್ ತೊಗೋರಿ. ಮೆಂಟಲ್ ಹೆಲ್ತ್ ಜಾಸ್ತಿನೇ ಕೆಟ್ಟಿತ್ತು ಅಂತಂತ ನಾನು ನಿಜವಾಗ್ಲೂ ಹೇಳ್ತೇನೆ, ಯಾವುದೇ ಸೈಕ್ಯಾಟ್ರಿಸ್ಟಿಗೆ ಹೋಗಿ ಭೇಟಿ ಆಗ್ರಿ. ಅವ್ರು ಏನು ಇಂಥ ಮೆಡಿಸಿನ್ ಕೊಡೋಂಗಿಲ್ಲ. ಅವ್ರು ಕೊಟ್ಟರು ಅಂತಂತಂದ್ರೆ ಹೆಂಗೆ ಆಕತ್ತಂತಾರೆ, ಕೆಲವೊಬ್ರು ಹೇಳ್ತಿರ್ತಾರೆ ನಿದ್ದೆ ಭಾಳ ಬರ್ತೈತೆ ರೀ, ನಿದ್ದೆ ಬರೋಂಗಿಲ್ಲ, ಅವೆಲ್ಲ ಹುಚ್ಚುಗಳು ಹೇಳ್ತಿರ್ತಾವೆ. ಹಾಗೆಲ್ಲ ಅದೇನು ಮಾಡ್ತೈತಿ ಅಂದರೆ ಥಾಟ್ಸ್ ಏನು ಎಕ್ಸೆಸಿವ್ ಥಾಟ್ಸ್ ಇರ್ತೈತಲ್ಲ ಅದಕ್ಕೆ ಕಟ್ ಮಾಡ್ತೈತಿ. ಎಕ್ಸೆಸಿವ್ ಥಾಟ್ಸ್ ಮತ್ತು ಹೆಂಗೆ ಒಂದು ವಿಷಯದ ಬದಲಾಗಿನ ವಿಚಾರ ಮಾಡ್ತಿರ್ತಿರಲ್ಲ, ಅದರೊಳಗೆ ಆ ಲೂಪ್ದಾಗಿಂದ ನೀವು ಹೊರಗೆ ಬಂದ್ರಿ ಅಂತಂದ್ರೆ ನಿಮ್ಮ ಬ್ರೈನಿಗೆ ರೆಸ್ಟ್ ಸಿಗ್ತೈತಿ, ಅದು ಹೊಸದನ್ನು ವಿಚಾರ ಮಾಡ್ತೈತಿ. ನಾವೆಲ್ಲ ಈ ಫೇಸಸ್ಸಿಂದ ಹೊರಗೆ ಬಂದಂಥ ಜನ, ನಾವೆಲ್ಲ ತಲೆ ಉಪಯೋಗ ಮಾಡಿದ್ದೀವಿ. ಯಾರಿಗಾದರೂ ತಲೆ ಸರಿ ಇರಲಿಲ್ಲ, ತಲೆಯೊಳಗೆ ವಿಚಾರ ನಿಜವಾಗ್ಲೂ ಆ ಥರ ಬರ್ತಿತ್ತು ಅಂತಂತಂದ್ರೆ ನೀವು ಪಕ್ಕಾ ಹೋಗ್ಬೇಕು ಡಾಕ್ಟರ್ ಕಡೆಯಿಂದ. ಸೊ ಟೇಕ್ ಕೇರ್ ಆಫ್ ಯುವರ್. ಅಲ್ಲಿ ನೋಡ್ರಿ ಏನು ತೋರಿಸಾರಿಲ್ಲ, ಹಾರ್ಟ್ ಅಂತಂತಂದ್ರೆ ಏನೋ ನಿಮ್ಮ ಮನಸ್ಸು. ಓಕೆ, ಅದ್ರ ಬದಲಾಗಿ ನಿಮಗೆ ಕೇರ್ ಇರಲಿ. ನೀವು ಮೊದಲು ನಿಮ್ಮನ್ನು ನೀವು ರಿಪೇರಿ ಮಾಡ್ಕೋರಿ, ಆಮೇಲೆ ನಿಮ್ಮ ರಿಲೇಷನ್ಶಿಪ್ಸ್ ತಾವ ಸರಿ ಹೋಗ್ತಾವೆ. ನೋಡಿರಿ ನಿಮ್ಮ ಮನಸ್ಸು ನಿಮಗೆ ಏನು ಹೇಳ್ತೈತಿ. ಫುಲ್ ಮೂನ್ ಇನ್ ಎಕ್ವೇರಿಯಸ್, ಬಿ ರಿಯಲ್. ಓಕೆ, ಎಕ್ವೇರಿಯಸ್ ಈಸ್ ಆಲ್ ಅಬೌಟ್ ಯುವರ್ ನೆಟ್ವರ್ಕ್. ಫ್ರೆಂಡ್ಸ್ ಮಾಡ್ಕೊರಿ, ಫ್ರೆಂಡ್ಸ್ ಜೊತೆ ಹೋಗ್ರಿ, ಸ್ವಲ್ಪ ಚಿಲ್ ಮಾಡಿರಿ. ನಿಮ್ಮ ವೈಬ್ಸಿಗೆ ಮ್ಯಾಚ್ ಆಗುವಂಥ ಯಾರು ಜನ ಇರ್ತಾರೆ, ಲೈಟ್ ಮೈಂಡೆಡ್ ಕಮ್ಯುನಿಟಿದು ಯಾರು ಜನ ಇರ್ತಾರೆ ಅಂಥವ್ರ ಜೊತೆ ಬೆರೀರಿ. ಏನಾದರೂ ಕೆಲಸ ಮಾಡಕ್ಕೆ ಹೋಗ್ರಿ. ನೀವು ನಿಮ್ಮ ಎಜುಕೇಷನ್ ಮೇಲೆ ಲಕ್ಷ್ಯ ಕೊಡ್ರಿ. ಎಷ್ಟಾಕತ್ತಷ್ಟೇ ಎಜುಕೇಷನ್ ಮೇಲೆ ಲಕ್ಷ್ಯ ಕೊಡ್ರಿ. ಪ್ರಾಕ್ಟಿಕ್ಯಾಲಿಟಿ ಬೇಸಿಸ್ ಮೇಲೆ ಡಿಸಿಷನ್ಸ್ ತೊಗೊಳಕ್ಕೆ ಕಲೀರಿ. ಎಲ್ಲರೂ ಬರೀರಿ. ನಿಮ್ಮನ್ನು ನೀವು ಪ್ರಯಾರಿಟಿ ಲಿಸ್ಟ್ನಾಗ ಇಡ್ರಿ. ಇಲ್ಲಿ ಹೆಂಗೈತೆ 2 ಆಫ್ ಪ್ರಯಾರಿಟಿನೇ ಇಲ್ಲ. ಹೆಂಗೆ ನಡೆದೈತೆ ಹಂಗೆ ನಡೆದು ಬಿಟ್ಟೈತಿ ಇಲ್ಲೇ. ಸೊ ಈ ಕಾರ್ಡ್ ಎಷ್ಟು ಸಲ ಹೇಳ್ತೈತೆ ನೋಡಿ. ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರೆಲ್ಲ ನೀವು ಇದನ್ನು ಲಾಸ್ಟ್ ಕಾರ್ಡ್ ಚೂಸ್ ಮಾಡಿದ್ರಲ್ಲ, ನಿಮಗಾಗಿ ನಿಮ್ಮ ಮೂನ ಅಂದರೆ ನಿಮಗಾಗಿ ನಿಮ್ಮ ಮನಸ್ಸನ್ನು ಹೇಳಾಕತ್ತೈತಿ. ಬಿ ರಿಯಲ್. ರಿಯಾಲಿಟಿ ಏನೈತೆ ಅಂತ ತಿಳ್ಕೊಡ್ರಿ. ಹಂಗೆ ಬಿಹೇವ್ ಮಾಡಕ್ಕೆ ಕಲೀರಿ. ಓಕೆ, ನನಗನ್ಸಿದ ಮಟ್ಟಿಗೆ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.